ಮಾಡಿದಿರ ಮೊದಲಿನಿಂದ ಮಲಗಿಂತ ಮತ್ತೆ ಕೆಲವರು ಹೇಳುದು ಹೇಗೂ ಮಲಗಿದ್ದೀರಲ್ಲ ಮೊದಲಿನಿಂದ ಮಲಗಿಂತ. ಈಗ ನಿಜವಾಗಿ ನೋಡಿದ್ರೆ ಅಲ್ಲ, ನಾವು ಉಪವಾಸ ಕೂತುಕೊಳ್ಳಿಲ್ಲ, ಎಂತ ವ್ಯವಸ್ಥೆ ಇರೋದೊಂದು ಬಿಡಾರಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಂಥದ್ದು ಅಲ್ಲ. ಅಕ್ಕಿ ದವಸ ಧಾನ್ಯ ಎಲ್ಲ ಬಂದಿದೆ, ಬೇಯಿಸುವುದಕ್ಕೆ ಬೆಂಕಿಯೂ ಇಲ್ಲ, ನೀರು ಇಲ್ಲ, ಅಡುಗೆ ಮಾಡುವುದೇ ಗಯ್ಯ ಅಲ್ಲ. ನಾವು ಏನು ಉಪವಾಸ ಕೂತುಕೊಳ್ಳಿಲ್ಲ, ನಮಗೆಲ್ಲ ಅಡುಗೆ ಎಲ್ಲ ಆಗಿದೆ. ಈಗ ಅದರ ಮಧ್ಯದಲ್ಲಿ ಮತ್ತೊಂದು ಹೇಳಿಕೆ ಬಂತು ನಮಗೆ, ಅಲ್ಲ ಏನಿಲ್ಲ, ಮದುಮಗಳಿಗೆ ನಮ್ಮನ್ನು ಕಾಣಬೇಕಂತೆ ಅಲ್ಲ. ಅಯ್ಯಯ್ಯ ಅಂತದ್ದು ಅಲ್ಲ, ಕಾಣಬೇಕು ಅಂತ ಹೇಳಿದ ಮೇಲೆ ಒಮ್ಮೆ ಹೋಗದೆ ಆಗ್ತದ? ಮದುಮಗಳಲ್ವ, ನಿನಗೆ ಮದುವೆಯಾಗಿ ಹೋದ ಮೇಲೆ ಕಾಣಬೇಕು ಅಂತ ಕಾಣಲಿಕ್ಕೆ ಆಗ್ತದೆ? ಹಾಗೆ ನಮಗೆ ಈ ಅಂತಃಪುರದ ಜಾಗವೂ ಗೊತ್ತಿಲ್ಲ, ಹಾಗೆ ಹುಡುಕಿ ಇಲ್ವಲ್ವ. ಅದರಿಂದ ಶೃಂಗಾರ ಎಲ್ಲ ಕಾಣುವುದಿಲ್ಲ, ಮದುಮಗಳ ಅಲಂಕಾರ ಇನ್ನೂ ಆಗಲಿಲ್ವ ಕಡೆಗೆ ಅಂತ ಕಾಣುವುದೇ ಇಲ್ಲ. ಯಾರು ಇಲ್ವಾ ಇಲ್ಲಿ? ಇದ್ದೇನಲ್ಲ. ಇದ್ಯಾರು ಜನ? ನಾನೇ ನಿಮ್ಮನ್ನು ಬರುವುದಕ್ಕೆ ಹೇಳಿದವಳು. ಅಂದ್ರೆ ಇವತ್ತಿನ ಮದುಮಗಳು? ಹೌದು. ನಿದ್ದೆ ಮಾಡಿಕೊಂಡಿದ್ರ? ಅಲ್ಲ, ಇಲ್ಲ ಇಲ್ಲ ಇಲ್ಲ, ನಿದ್ದೆ ಅಲ್ಲ. ಅಲ್ಲ, ಇನ್ನೀಗ APC ಆದ ಮೇಲೆ ಕೇಳಿ ಏನು ಪ್ರಯೋಜನ? ಒಂದು ಉಪಚಾರಕ್ಕೊಂದು ಕೇಳಬೇಕು ಅಂತ. ಅಲ್ಲ, ಹೌದೌದು. ಅಲ್ಲ, ಇದೀಗ ಮದುಮಗಳ? ಹೌದು. ಮದುಮಗಳು ಅಂದ್ರೆ ಹೀಗಲ್ವಾ? ಮದುಮಗಳು ಅಂದ್ರೆ ಹೀಗಲ್ಲ, ಹೀಗಿರುವ ಮದುಮಗಳು. ಅಲ್ಲ, ಇನ್ನು ಅಲಂಕಾರ ಆಗುವುದು ಯಾವಾಗ ಇದು? ಅಲ್ಲ, 13ಕ್ಕೆ ಶುಭ ಲಗ್ನ ಅಂತೆಲ್ಲ ನಮಗೆ ಸುದ್ದಿ ಸಿಕ್ಕಿತು. ಆಗೋ ಹೊತ್ತಿಗೆ ಆಗುತ್ತದೆ, ಆದ್ರೆ ಅದಕ್ಕೆ ಮೊದಲು ನಿಮ್ಮಲ್ಲಿ ಸ್ವಲ್ಪ ಮಾತನಾಡಬೇಕು ಅಂತ ಅನ್ನಿಸಿತು ನನಗೆ. ಅಲಂಕಾರಕ್ಕೆ ಮದುವೆಗೆಲ್ಲ ಮೊದಲು ನನ್ನಲ್ಲಿ? ಹೌದು. ನನ್ನಲ್ಲಿ ಎಂತದಪ್ಪ? ಧೀರ. ಓ, ಬೇರೆ ಯಾರಾದ್ರೂ ಇದ್ದಾರೆ ಒಟ್ಟಿಗೆ? ಇಲ್ಲ, ನಿಮ್ಮನ್ನೇ. ನನ್ನಲ್ಲೂ ಧೀರ ಅಂತಲ್ಲ. ಹೌದು, ನಾನು 3 ಕಾಲಿಲ್ಲದೆ ನಿಲ್ಲಿಕ್ಕೆ ಆಗುದಿಲ್ಲ ನನಗೆ ಧೀರ ಅಂತದ್ದು. ಅಲ್ಲ, ಹಾಗಾಗಿಯೇ ನಿಮ್ಮ ಕುರಿತಾಗಿ ನಾನು ಧೀರ ಅಂತ ಕರೆದದ್ದು. ನಿಮ್ಮ ಒಂದು ಸ್ಥೈರ್ಯ, ಈ ರೀತಿಯಾಗಿ ನೀವು ಬರುವ ಒಂದು ಶೈಲಿಯನ್ನು ನೋಡಿ ನನಗೆ ನಿಮ್ಮನ್ನು ಧೀರ ಅಂತ ಕರೆಯುವ ಅಂತ ಆಯ್ತು. ಅದೇ, ನಾನು ಬರುವಾಗ ಎಲ್ಲರಿಗೂ ಸಂತೋಷವೇ ಆಗೋದು. ಅಲ್ಲ, ನಗಾಡ್ತಾರೆ ಎಲ್ಲರೂ ಅಂತ. ಹಾಗೆ ಹಾಗಲ್ಲ, ಸಂತೋಷದಿಂದ ಅಲ್ಲ. ಇಷ್ಟೆಲ್ಲ ಇದ್ರೂ ಪ್ರಾಕೃತಿಕವಾಗಿ ನಿಮಗೆ ಕೊಟ್ಟಂತಹ ಎಲ್ಲ ಅಡೆತಡೆಗಳನ್ನು ಮೀರಿ ನೀವು ಜೀವಿಸಿಕೊಂಡಿರುವ ಶೈಲಿ ಉಂಟಲ್ಲ, ಅದು ನನಗಿಷ್ಟ ಆಯ್ತು. ಅದೇ, ಕೆಲವು ಜನ ಹಾಗೆ ಹೇಳಿದ್ರು ನನ್ನನ್ನು ನೋಡಿ, ಇವ ಇನ್ನೂ ಬದುಕಿದ್ದಾನಲ್ಲ ಹೀಗೆ ಅಂತ. ಸ್ವಾಮಿ, ಒಂದೇ ಹೇಳು, ಸಹಜವಾಗಿ ಇರುವಾಗ ಪ್ರಶ್ನೆ ಹುಟ್ಟುವುದಿಲ್ಲ. ನಮ್ಮ ಕೈ, ನಮ್ಮ ಕಾಲು, ನಮ್ಮ ಕಣ್ಣು ಎಲ್ಲ ಸರಿ ಇರುವಾಗ ನಮಗದರ ಮೌಲ್ಯ ಗೊತ್ತಾಗುವುದಿಲ್ಲ. ಅದೇ, ಸರಿ ಇರುವಾಗ ಯಾರು ಕೇಳುವುದೇ ಇಲ್ಲ, ಮಾತಾಡಿದವರೇ. ಹೌದು, ಅದು ಸರಿ ಇಲ್ಲದೆ ಬದುಕುವವರನ್ನು ನೋಡಿಯೇ ಪ್ರಪಂಚ ಪ್ರಶ್ನಿಸುವುದು. ನಮಗೆ ಇಷ್ಟೆಲ್ಲ ಇದ್ದು ನಾವು ಹೀಗಿದ್ದೇವೆ, ನಿಮಗೆ ಅದು ಇಲ್ಲದೆ ಇದ್ರೂ ನೀವು ಹೀಗಿದ್ದೀರಲ್ಲ. ಅಲ್ಲ, ನನಗೆ ಹೇಳಿಕೆ ಬಂದಾಗ ನನಗೆ ಹಾಗೆ ಅನಿಸ್ತು, ಇಷ್ಟೆಲ್ಲ ಜನ ಬಂದಿದ್ದಾರೆ ಇಲ್ಲಿ, ಹೇಳಿಕೆ ನನಗೆ ಯಾಕೆ ಬಂದದ್ದು ಅಂತ. ಪ್ರಾಕೃತವಾದದ್ದನ್ನು ನೋಡಿ ಪ್ರಶ್ನಿಸಬೇಕು ಅಂತ ನನಗೆ ಅನ್ನಿಸುವುದೇ ಇಲ್ಲ. ಅಪ್ರಾಕೃತವಾದದ್ದನ್ನು ಕಂಡಾಗ ಒಂದು ಕುತೂಹಲ. ಅದೇ, ನಾನಂತೂ ಒಂದು ಪ್ರದರ್ಶನದ ವ್ಯಕ್ತಿ ಆದ ಈ ಸಲ. ನೀವು ಈ ಸಲ ಎದುರು ಲಯದಲ್ಲಿ ಮಾತಾಡುದು ಅಂತ ನಿರ್ಣಯ ಮಾಡಿಯೇ ಬಂದದ್ದು ಬರುವಾಗ? ಅಲ್ಲ, ಎದುರು ಲಯದಲ್ಲಿ ಮಾತಾಡುದು ಅಂತ ನಿರ್ಣಯ ಮಾಡಿ ಬಂದ? ಅಲ್ಲ, ಎದುರೆದುರು ಮಾತಾಡುದು ಅಂತ. ಲಯದಲ್ಲುಂಟಲ್ಲ ಮಾತು, ಲಯದಲ್ಲುಂಟಲ್ಲ. ಹೌದೌದು ಸ್ವಾಮಿ, ಇದು ನೀವು ಬಂದದ್ದಲ್ವಾ?
ಇದು ಒಳ್ಳೆ ಕಥೆ ಆಯ್ತು. ಹಾಗಲ್ಲ ಮತ್ತೆ ಯಾರು ನನ್ನನ್ನು ಎತ್ತಿ ತಂದು ಇಟ್ಟದ್ದ ಇಲ್ಲಿಗೆ ಈಗ? ಹಾಗಲ್ಲ ಹಾಗಲ್ಲ, ನೀವು ಬಂದದ್ದು ಅಂತ ಅಲ್ಲ, ಇಲ್ಲಿಗೆ. ನಾನಂದ್ರೆ ನಿಜವಾಗಿ ನಾನೇ ಬಂದದ್ದಲ್ಲ. ನೀವೇ ಬಂದದ್ದಲ್ಲ. ಅಲ್ಲ 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 ಅಲ್ಲ, ನಾನು ಕರ್ಕೊಂಡು ಬಂದದ್ದು. ಹಾ ಹೌದೌದೌದು ಹೌದು ಹೇಳಿ ನನಗೆ ಮರ್ತೋಗಿತ್ತು ಅದು. ಹೌದು ಹೌದು, ಇದು ಅಯೋಧ್ಯೆಯಿಂದ ಹೌದೌದು ಋತುಪರ್ಣ ಭೂಪತಿಗಳನ್ನು ಹ್ಮ್ ನೀವು ರಥದಲ್ಲಿ ಕರ್ಕೊಂಡು ಹೌದು. ಅವರು ಹೊರಡದಿದ್ರೆ ನಾನು ಹೊರಡ್ಲಿಕ್ಕೆ ಇರ್ಲಿಲ್ಲ, ನಾನು ಹೊರಡದಿದ್ರೆ ಅವರು ಬರ್ಲಿಕ್ಕೆ ಇರ್ಲಿಲ್ಲ. ಅದು ಗೊತ್ತಾಯ್ತು. ಅದು ಕೆಲವು ಸಲ ಹಾಗಾಗ್ತದೆ. ಹ್ಮ್ ಅಂದ್ರೆ ಈಗ ಉದ್ದೇಶ ಇದ್ದದ್ದು ಅವರಿಗೆ ಅಂತ ಕಾಣ್ತದೆ ಅಲ್ವಾ? ಹೌದೌದು ಹೌದು. ಇದು ಅಲ್ಲ, ಹೇಳಿಕೆ ಬಂದದ್ದೇ ಅವರಿಗೆ. ಅದೇ ಅದೇ ನಿಮಗೆ ಬರಬೇಕು ಅಂತ ಇರ್ಲಿಲ್ಲ. ನಿಮಗೆ ಬರಬೇಕು ಅಂತ ಇರ್ಲಿಲ್ಲ. ಅಲ್ಲ, ಅವರು ಬರ್ಬೇಕಲ್ಲ. ಅಲ್ಲ ಹೌದು, ಅಲ್ಲ ನಿಮಗೇ ಬರಬೇಕು ಅಂತ ಇರ್ಲಿಲ್ಲ. ಅಲ್ಲ, ನನಗೆ ಬರ್ಲಿ, ನನಗೆ ಇಲ್ಲಿಗೆ ಮದುವೆ ನಡೀತದೆ ಅಂತೇಳಿ ಗೊತ್ತಿಲ್ಲ ಅಲ್ಲ. ಹೌದು, ಇದು ಬೇರೆ ಒಳ್ಳೆ ಸಾರಥಿ ಇರ್ತಿದ್ರೆ ನೀವು ಬರ್ತಿರ್ಲಿಲ್ವೋ ಏನೋ ಅಲ್ವಾ? ಅಲ್ಲ, ಯಾವ ಸಾರಥಿಗಳು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಲೇ ಇಲ್ಲ. ಸರಿ ಸರಿ. ಇದು ಸಾರಥಿಗಳು ತುಂಬಾ ಮಂದಿ ಇದ್ದಾರೆ ಅಯೋಧ್ಯೆಯಲ್ಲಿ, ಕರ್ಕೊಂಡು ಹೋಗೋ ಸಾರಥಿಗಳು ಒಬ್ರು ಇಲ್ಲ. ನೀವು ಕೇಳುದು ನಾನು, ಇದು ಅಪ್ರಸ್ತುತ ಅಂತ ತಿಳಿಯಬಾರದು. ಇಲ್ಲಪ್ಪ, ಅಯೋಧ್ಯೆಯಲ್ಲಿರುವ ಸಾರಥಿಗಳು ಯಾರೂ ಕರ್ಕೊಂಡು ಹೋಗುವುದಿಲ್ಲ ಅಂತ ಹೇಳಿದ್ರು ಅಂತ ನೀವು ಹೇಳಿದ್ರಿ. ಅಲ್ಲ, ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಲಿಲ್ಲ, ಕರ್ಕೊಂಡು ಹೋಗ್ತೇವೆ ಅಂತ ಯಾರು ಹೇಳಲಿಲ್ಲ. ಅದಲ್ಲ, ಹಾಗಾದ್ರೆ ನೀವು ಅಯೋಧ್ಯೆಯವರಲ್ಲ ಅಂತ ಆಯ್ತಲ್ಲ. ಅಲ್ಲ, ಅಯೋಧ್ಯೆಯಲ್ಲಿರುವ ಸಾರಥಿಗಳು ಕರ್ಕೊಂಡು ಹೋಗುವುದಿಲ್ಲ, ನೀವು ಅಯೋಧ್ಯೆಯವರಲ್ಲ ಅಂತ ಆಯ್ತಲ್ಲ. ಅಯೋಧ್ಯೆ ಅಲ್ಲ, ನಾನು ಅದೇ ಅಯೋಧ್ಯೆ ಅಲ್ಲ. ಇದು ಒಂದು ಕೆಲವು ಪ್ರಶ್ನೆ ಕೇಳಿ. ಅಲ್ಲ, ಈಗ ಅಯೋಧ್ಯೆ, ಈಗ ವರ್ತಮಾನದಲ್ಲಿ, ಈಗ ಅಯೋಧ್ಯೆ ವರ್ತಮಾನದಲ್ಲಿ ನೀವು ಕುಂಡಿನಪುರದವರು ಅಲ್ಲ. ಅದು ಈಗ ಇಲ್ಲಿಗೆ ಬಂದು ಹೋಗಿ ನೆಂಟರಾಗಿ ನನ್ನ ಅಂತಪುರದಲ್ಲಿ ಇದ್ದೇನೆ. ಇಲ್ಲಿ ನೆಂಟ ಅಲ್ವಾ ನಾನು? ಅದೇ 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 ಹೌದು, ಕುಂಡಿನ ನಗರಕ್ಕೆ ಬಂದು ಹೋಗುವಾಗ ಅಷ್ಟೇ. ಹೌದು ಹೌದು, ನನ್ನ ಅಂತಪುರದಲ್ಲಿ ಇದ್ದೀರಿ ನೀವು. ಹೌದು. ಇದು ಸ್ವಾಮಿ, ನೀವು ಯಾರು? ಒಳ್ಳೆ ಕಥೆ ಆಯ್ತು. ಇಷ್ಟೆಲ್ಲಗೆ ಗುರುತ ಇಲ್ಲದೆ ಮಾತಾಡಿದ್ದಾಗಿದ್ರೆ ಪರಿಚಯ ಆಗ್ಲಿಕ್ಕೆ ಇಷ್ಟೊತ್ತು ಮಾತಾಡಿದ್ದು ನಾನು. ಇದು ಪೀಟಿಗೆ ಇಷ್ಟು. ಹೌದು, ನಮ್ಮಲ್ಲಿ ಹಾಗೆ ಕ್ರಮ ಉಂಟು. ಹೌದು, ಹೆಂಡತಿ ಒಬ್ಬಳು ರಸ್ತೆಯಲ್ಲಿ ನಿಂತು ಎಷ್ಟೋ ಗಳಿಗೆ ಒಬ್ಬಳಲ್ಲಿ ಮಾತಾಡಿದ್ಲಂತೆ. ಮತ್ತೆ ಮನೆಗೆ ಬಂದ ಮೇಲೆ ಗಂಡ ಕೇಳಿದಂತೆ ಅದು ಯಾರು ಅಂತ. ಅದು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಾಗಲಿಕ್ಕೆ ಮಾತಾಡಿ, ಗೊತ್ತಾಗ್ಲಿಲ್ಲ. ಹೌದು ಹೌದು, ಅಂತೂ ಊರಿನವರಿಗೆ ಗೊತ್ತಾಯ್ತು ಇವರೇನು ಅಂತ. ಪರಿಚಯ ಆಯ್ತಲ್ಲ. ಪರಿಚಯ ಮಾಡಬೇಕಾದ್ರೆ ಈಗ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕು ಅಂತಾದ್ರೆ ಕೆಳಗೆ ಪಂಚಾಂಗ ಬೇಡ. ಅಂತೂ ನನ್ನನ್ನು ಈ ಸಲ ಒಂದು ಕೆಸರು ಕಲ್ಲು ಮಾಡುದ ಅಂತ. ಪಂಚಾಂಗ ಕೆಸರು ಕಲ್ಲಾಗುವುದು ಹೇಗೆ? ಅಲ್ಲ, ಕೆಸರು ಕಲ್ಲು ಹಾಕೋದು ಅಂತ ಹೇಳುದು ಅದನ್ನು. ಅದು ಗೊತ್ತಾಯ್ತು. ಅಲ್ಲ, ಮತ್ತೆ ಪಂಚಾಂಗ. ಹೌದಾ? ಮತ್ತೆ ಇದು ನೀವು ಯಾರು? ನಿಮ್ಮ ನಾಮ ಯಾವುದು? ಅಲ್ಲ, ನಾಮ ಅಂದ್ರೆ ಹೆಸರು. ಅದೇ ಹೆಸರು. ಇದು ಇದು ಒಂದೊಂದ್ಸಲ ಎಲ್ಲರೂ ಕೇಳುವಾಗ ನನ್ನ ಹೆಸರು ನನಗೆ ಮರ್ತು ಹೋಗುದು ಏನು ಅಂತ. ತವ ಊರು ಯಾವುದು ಈಗ? ಈಗ ಈಗ ಕುಂಟಿನಾಪುರ. ಅಲ್ಲ, ಅದು ಅಂದ್ರೆ ಈಗ ಅಂತ ಹೇಳಿದ್ರೆ ಹಾಗಲ್ಲ. ಅದೇ ಹೋದದ್ದೇ ಊರು ಅಂತ ಗೊತ್ತಾಯ್ತು. ಈಗ ಕುಂಡಿನಾಪುರ, ಅದಕ್ಕಿಂತ ಮೊದಲು ಅಯೋಧ್ಯೆ, ಅದಕ್ಕಿಂತ ಹಿಂದೆ ಎಲ್ಲಿದ್ರೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಮ್ದು ಬಂಗಾಳ. ಬಂಗಾಳ? ಊರು ಬಂಗಾಳ. ಈಗ ನಾನು ಕಂಗಾಲು ಅಂತ. ಅದೇ ಅದೇ ಗೊತ್ತಾಯ್ತು. ಊರು ಬಂಗಾಳ ಅಲ್ವಾ? ಬಂಗಾಳ ಪೂರ್ವದಲ್ಲಿರೋದಾ? ಪೂರ್ವದಲ್ಲಿರೋದಾ ಬಂಗಾಳ? ಅಲ್ಲ, ಪೂರ್ವದಲ್ಲಿ ಬಂಗಾಳ ಅಂದ್ರೆ ಪೂರ್ವ ಬಂಗಾಳ ಅಂತ ಹೇಳಿದ್ದಲ್ಲ. ಹಾಗಲ್ಲ, ಬಂಗಾಳ ಬಂಗಾಳ ಇರುವಲ್ಲೇ ಇರುವುದು. ಅದಲ್ಲೇ ಉಂಟು. ನಾನು ಪೂರ್ವದಲ್ಲಿ, ನೀವು ಪೂರ್ವದಲ್ಲಿ ಬಂಗಾಳ ಅಂತ. ಇದು ಊರು ಬಂಗಾಳ. ಊರು ಬಂಗಾಳ. ನಿಮ್ಮ ಹೆಸರು? ಹೆಸರು ಹೇಳಿಲ್ವಾ ನಾನು? ಇಲ್ಲ. ಬಾಹುಕ. ಬಾಹುಕ, ಹೌದು. ಯಾರ ಚಾರಕ ಅಂತ ಹೇಳಿದ್ದು ನೀವು? ಯಾವಾಗ? ಈಗಲ? ಹೌದು, ಈಗ ಋತುಪರ್ಣನ. ಋತುಪರ್ಣನ. ಇದು ನೀವು ಸಾರಥಿ ಅಲ್ವಾ? ಸಾರಥಿ ಅಂತಿಲ್ಲ, ನಾನೆಲ್ಲ ಮಾಡ್ತೇನೆ. ಅಲ್ಲ, ಮೊನ್ನೆ ಒಬ್ಬರು ಬಂದವರು ಹೇಳಿದ್ರು ಹೀಗೆ, ಅಲ್ಲಿಗೆ ಬಂದವರು ಅವರು ಅಲ್ಲಿ ಅಡುಗೆ ಮಾಡುವವರು ಅಂತ ಹೇಳಿದ್ರು. ಯಾರು? ಒಬ್ರು ಹೇಳಿದ್ರು. ಈಗ ಮೊನ್ನೆ ನನ್ನ ಸುದ್ದಿ ಬಂದಿದೆ. ಹೌದೌದು, ಇಲ್ಲಿ ಬಂದ. ಹೌದಾ? ಹೌದೌದು, ಬಂದಿದೆ. ನಮ್ಮಲ್ಲಿಂದ ಒಬ್ರು ಅಲ್ಲಿಗೆ ಬಂದಿದ್ರಲ್ಲ. ಅದಕ್ಕೆ ನಾನು ಸಾಮಾನ್ಯ ಊಟಕ್ಕೆ ಬಂದವರಿಗೆ ಯಾರಿಗೂ ಊಟವೇ ಕೊಡುದಿಲ್ಲ ಈಗ. ಅಲ್ಲ, ಅವರು ಊಟ ಮಾಡಿದ ಮೇಲೆ ಅಡುಗೆ ಮಾಡಿದವರು ಯಾರು ಅಂತ ನೋಡಬೇಕು ಅಂತ ಹೇಳಿದ್ರಂತೆ. ಹೌದು, ನನ್ನ ಬದುಕಿನಲ್ಲೇ ಹೊಸ ಅನುಭವ ಅದು. ಹೌದು ಹೌದೌದು. ಎಲ್ಲರೂ ಊಟ ಮಾಡಿ ಊಟ ಹೊಗಳಿಕೊಂಡು ಹೋಗೋದಿಲ್ಲ, ಊಟ ಮಾಡಿದ್ದು ಯಾರು ಅಂತ ಯಾರು ಕೇಳುವುದೇ ಇಲ್ಲ. ಅಡುಗೆ ಮಾಡಿದವರು ಯಾರು ಒಮ್ಮೆ ನೋಡಬೇಕು ಅಂತ ಹೇಳಿದ್ರು. ಮೊನ್ನೆ ಬಂದ ಒಬ್ರು ಹೊಸ ಬ್ರಾಹ್ಮಣರು ಅದು ಕೇಳಿದ್ರು, ಅಡುಗೆ ಮಾಡಿದವರು ಯಾರು? ಅದೇ, ಅದು ಅಲ್ಲಿಗೆ ಹೊಸಬ್ರು, ಇಲ್ಲಿಗೆ ಹಳಬ್ರು ಅವರು. ಓಹೋ, ಇಲ್ಲಿಂದ ಬಂದವರು? ಪುರೋಹಿತರವರು. ಓಹೋ, ಅವರು ಹೇಳಿದ್ರು ಅಲ್ಲಿ ಅಡುಗೆ ಮಾಡಿಕೊಂಡಿದ್ರವರು ಅಂತ. ಹೌದಾ? ನಾನೆಲ್ಲ ಮಾಡ್ತೇನೆ ಅಲ್ಲಿ. ಕುದುರೆ ಕಾಯ್ತೇನೆ, ಅಡುಗೆ ಮಾಡ್ತೇನೆ, ಮತ್ತೆ ಅಗತ್ಯ ಬಿದ್ದರೆ ರಥ ಓಡಿಸ್ತೇನೆ. ಸರಿ. ಹೌದು, ಮತ್ತೆ ಕೆಲವು ಸಲ ನಾನೇ ಓಡುತ್ತೇನೆ. ಹೌದೌದು. ಅಂದ್ರೆ ಈಗ ನಮ್ಮ ಕಣ್ಣಿಗೆ ನೋಡುವಾಗ ಕೈಕಾಲು ಸರಿ ಇಲ್ಲದಿದ್ರು ಎಲ್ಲವನ್ನು ಸರಿಯಾಗಿ ಮಾಡ್ಲಿಕ್ಕೆ ನಿಮಗಾಗ್ತದೆ ಅಲ್ಲ. ಅದು ಕೈಕಾಲು ಸರಿ ಇಲ್ಲದ ಕಾರಣ ಅದು ಸರಿಯಾಗುದು ಅಲ್ಲ. ಅದೇ ಕೇಳಿದ್ದು ನಾನು. ಎಲ್ಲವನ್ನು ಸರಿಯಾಗಿ ನೀವು ಮಾಡ್ತೀರಿ. ತಪ್ಪು ತಿಳಿಬಾರದು.
ಹ್ಮ್. ಅಲ್ಲ ತಪ್ಪು ತಿಳಿಬಾರದು. ಇಲ್ಲಪ್ಪ ಇದು ಅಂತ ಆ, ಅಲ್ಲ ಇದು ನೀವು ಹುಟ್ಟುವಾಗಲೇ ಹೀಗೆ ಇದ್ದೀರಾ? ಅಲ್ಲ ತುಂಬಾ ಸಣ್ಣ ಇರ್ಬೋದು ಹುಟ್ಟುವಾಗ, ಈಗ ಬೆಳೆದು ಹುಟ್ಟುವಾಗ ಇಷ್ಟು ದೊಡ್ಡ ದೇಹ ಹುಟ್ಟುದು ಹೇಗೆ? ಈಗ ಹಾಗೆ ಕೇಳಿದ್ದ ನಾನು. ಮತ್ತೆ ಹುಟ್ಟುವಾಗ ಹೀಗೆ ಇದ್ರಾಗ ಹೇಳಿದ್ರೆ ಈ ರೂಪು ಜನನಿಯಲ್ಲಿ ಜನಿಸುವಾಗಲೇ ಇಹುದೋ? ಆ ರೂಪ ಹಾ, ರೂಪ ರೂಪ ಈಗ ಅಲ್ಲ, ಹುಟ್ಟುವಾಗ ನಾನು ಹೇಗಿದ್ದೆ ಅಂತ ನಾನೇ ನೋಡ್ಲಿಲ್ಲ. ಅದು ಗೊತ್ತು. ಹೌದು. ಅಲ್ಲ ಹುಟ್ಟುವಾಗಲೇ ಇದ್ದದ್ದು ತಿರುಗಾಟದಲ್ಲಿ ಸಿಕ್ಕಿದ್ದ ಅಂತ. ಇದು ನಮ್ಮ ಸಂಪಾದನೆ, ನಮ್ಮ ಬುದ್ಧಿವಂತಿಕೆಯಿಂದ. ಅದೇ ಗೊತ್ತಾಯ್ತು. ಕೆಲವರದ್ದು ಹಾಗೆ ತಿರುಗಾಟದಲ್ಲೆಲ್ಲ ಬೇರೆ ಬೇರೆ ಬುದ್ಧಿವಂತಿಕೆ ಮಾಡಿ ಬೇರೆ ಬೇರೆ ರೀತಿಯದ್ದನ್ನು ಸಂಪಾದನೆ ಮಾಡ್ತಾರೆ. ಹೌದೌದು. ಇದು ನಿಮಗೆ ಈ ರೂಪವನ್ನು ನೀವೇ ಸಂಪಾದನೆ ಮಾಡಿಕೊಂಡದ್ದು ಅಲ್ಲ, ಇದು ಬೇಕು ಅಂತ ಮಾಡಿದ್ದಲ್ಲ, ಆದದ್ದು. ಅಂದ್ರೆ ಅದು ಕೆಲವು ಅಂತೂ ಸಲ ನನ್ನ ಬುದ್ಧಿವಂತಿಕೆಯಲ್ಲಿ ಆದದ್ದು. ಹೌದು, ಅದು ಕೆಲವು ಸಲ ನಮಗೆ ಅಗತ್ಯ ಇಲ್ಲದಿದ್ದರೂ ಬೇರೆಯವರು ಕೊಡ್ತಾರೆ, ತಕೊಳ್ಳಿ ಅಂತ ಹೇಳಿ. ಹೌದು. ಹಾಗಾದ್ರೆ ಮತ್ತೆ ಸೇರಿಕೊಂಡದ್ದು ನಿಮಗೆ? ಮತ್ತೆ ಸೇರಿಕೊಂಡದ್ದು. ಇದು ನೀನು ಹುಡುಕಿ ಹುಡುಕಿ ಕೊಡೋದ ಪ್ರಶ್ನೆ. ಇದು ನಿಮಗೆ ಮದುವೆ ಆಗಿದಾ? ಅಲ್ಲ, ನಾನು ಹೀಗೆ ಆಚೆ ಈಚೆ ಮಾಡಿ ಕೇಳುದಾ ಅಂತ. ಅಲ್ಲ, ಮದುವೆ ಆಗಿದೆ ಅಂತಲ್ಲ. ಅಲ್ಲ, ಇದು ನಿಮಗೆ ಮಕ್ಕಳೆಷ್ಟು? ಅಲ್ಲ, ಅದೊಂದು ಒಳ್ಳೆದಾಯ್ತು ಕೇಳಿದ್ದು ಮೊದಲೇ. ಅಲ್ಲ, ಇದ್ರೆ ಈಗ ಮದುವೆ ಆಗಿದೆ ಅಂತ ಕೇಳಿ ಅಲ್ವ ಕೇಳಬೇಕಾದ ಮಕ್ಕಳೆಷ್ಟು ಅಂತ. ಹೌದು. ಅದು ಮೊದಲೇ ಯಾಕೆ ಮಕ್ಕಳೆಷ್ಟು ಅಂತ? ಅಷ್ಟೊತ್ತಿಗೆ ಮದುವೆ ಆಗಿದೆ ಇಲ್ಲೋ ಅಂತ ಗೊತ್ತಾಗ್ತದಲ್ಲ. ಅದಕ್ಕೆ ಮದುವೆ ಆದವರಿಗೆಲ್ಲ ಮಕ್ಕಳಾಗ್ತದೆ ಅಂತ ಅರ್ಥವ? ನೀವು ಮತ್ತೊಂದನ್ನು ಕೇಳಲಿಲ್ವಲ್ಲ? ಹೌದು. ಅದೇ ಮದುವೆ ಆದವರಿಗೆಲ್ಲ ಮಕ್ಕಳಾಗ್ತದೋ ಅಂತ ಕೇಳಿದ್ರಿ. ಹೌದು. ಇನ್ನೊಂದು ಕೇಳಲಿಲ್ವಲ್ಲ? ಅಲ್ಲ, ಇನ್ನೊಂದು ಈಗ ಮಕ್ಕಳಾಗ್ಲಿಕ್ಕೆ ಮದುವೆ ಆಗಬೇಕು ಅಂತ. ಅದೇ ಅದನ್ನು ಕೇಳಲಿಲ್ವಲ್ಲ? ಅಲ್ಲ, ಹೌದು. ಕೇಳಬೇಕು ಇಲ್ಲಲ್ಲ? ಬೇಡ, ನೇರ ಕೇಳುವ. ಯಾಕಂದ್ರೆ ಒಬ್ಬ ಹುಟ್ಟಿದವನಿಗೆ ಒಬ್ಬನೇ ಅಪ್ಪ ಅಲ್ಲ. ಹೌದು. ಅಲ್ಲ, ಹೇಳಿದ್ದಾನೆ. ಅಲ್ಲ, ಅದು ಗೊತ್ತಾಯ್ತು. 4-5 ಜನ ಅಪ್ಪ, 5 ಜನ ಇದ್ದಾರೆ. ಹೌದು, ಶಾಸ್ತ್ರವೇ ಹೇಳ್ತದೆ. ಇದು ಮದುವೆ ಆಗಿದೆ ನಿಮಗೆ? ಮದುವೆ ಆಗಿದೆ, ಹೋಗಿದೆ. ಅಲ್ಲ, ಆಗಿ ಹೋಗಿದೆ ಅಂತ. ಮದುವೆ ಆಗಿ ಹೋಗಿದೆ ಅಂತ. ಹೆಂಡತಿಯನ್ನು ಕಳ್ಕೊಂಡಿದ್ದೀರಾ ನೀವು? ಹೆಂಡತಿಯನ್ನು ಕಳ್ಕೊಂಡಿದ್ದೀರಾ? ಅಲ್ಲ, ಕಳ್ಕೊಂಡದ್ದು ಅಂದ್ರೆ ಅಲ್ಲ, ಮದುವೆ ಆಗಿ ಹೋಗಿದೆ ಅಂತ. ಮದುವೆ ಆಗಿ ಅದು ಭೂತಕ್ಕೆ ಸಂದಿದೆ. ಅಲ್ಲ, ಮದುವೆ ಆಗಿ ಹೋಗಿದೆ ಅಂತ ಹೇಳುದಿಲ್ವಾ? ಅದು ಆಗಿದೆ, ಆಗಿದೆ, ಹೋಗಿದೆ. ಮದುವೆ ಆಗಿದೆ. ಹೆಂಡತಿ ಕಳ್ಕೊಂಡದ್ದು ಅಂದ್ರೆ ಹೆಂಡತಿ ಒಟ್ಟಿಗಿಲ್ಲ. ಇದು ಬಿಟ್ಟು ಹೋದ? ಬಿಟ್ಟು ಹೋದಳ? ಹೌದು, ಹೋಗಬೇಕಾದ್ರೆ ಬಿಡ್ಬೇಕಲ್ಲ, ಮತ್ತೆ ಬಿಡದೆ ಬಿಟ್ಟೇ ಹೋದ ಅಲ್ಲ ಬಿಟ್ಟು ಹೋದ? ಅಲ್ಲ, ಹೋಗಿ ಬಿಟ್ಟದ್ದ ಬಿಟ್ಟು ಹೋದದ್ದು ಗೊತ್ತಿಲ್ಲ, ಅಂತೂ ಹೋದದ್ದು ಅದೇ. ಅಂತೂ ನಿಮ್ಮೊಟ್ಟಿಗೆ ಈಗ ಇಲ್ಲ. ಈಗ ಇಲ್ಲ. ಇದು ಅಲ್ಲ, ಈಗ ಇಲ್ಲ ಅಂದ್ರೆ ಎಲ್ಲಿಯೋ ಇರ್ಬೋದು. ಈಗ ಕೆಲವು ವರ್ಷ ಸಂಸಾರ ಮಾಡಿದ್ದೀರಾ ಒಟ್ಟಿಗೆ? ಹೌದು, ಕೆಲವು ವರ್ಷ ಸಂಸಾರ ಮಾಡಿದ್ದೇವೆ. ಅದಕ್ಕೆ ಏನಾದ್ರೂ ಫಲ ಸಿಕ್ಕಿದ? ಸಂಸಾರ ಮಾಡಿದ್ದಕ್ಕ? ಹೌದು. ಅಂದ್ರೆ ಸಂತಾನ. ಸಂಸಾರಕ್ಕೆ ಫಲ ಸಂತಾನವೇ ಅಲ್ವಾ? ಹೌದೌದು, ಅದಾಗಿದೆ. ಹೌದು. ಎಷ್ಟು? ಇದು ನನಗೆ 2 ಜನ. ನನಗೂ 2 ಜನ ಮಕ್ಕಳು. ಇದು ನಾನು ಕೇಳಲೇ ಇಲ್ಲ ಈಗ. ಅಲ್ಲ, ನಾನೊಂದು ಹೇಳಿಕೊಂಡದ್ದು ನಾನೇ. ಅಂದ್ರೆ ನನಗೂ ಮದುವೆ ಆಗಿದೆ ಅಂತ ಮೊದಲು. ಹೌದಾ? ಹೌದೌದು. ಹೌದಾ? ಮೊದಲಾಗಿದೆ ನನಗೆ ಗೊತ್ತು. ನಿಮಗೆ ಗೊತ್ತಿರುವ ಕಾರಣ ಹೇಳಲಿಲ್ಲ. ಅಲ್ಲ, ಮೊದಲು ಆದದ್ದು ನನಗೆ ಗೊತ್ತುಂಟು. ಹೌದು. ಹಾಗೆಂತ ಮಕ್ಕಳಿದ್ದವರ ಇಲ್ವ ಅಂತ ನಿಮಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೊದಲಾದ ಕಾರಣವೇ ಅಲ್ಲ, ಪುನಃ ಸ್ವಯಂವರ. ಹೌದು, ಪುನಃ ಸ್ವಯಂವರ. ಇದು ಪುನಃ ಸ್ವಯಂವರಕ್ಕೆ ನಾವು ಬಂದದ್ದಲ್ಲ. ಹೌದು. ಹಾಗೆ ಮೊದಲಾಗಿದೆ ಅನ್ನೋ ನಿರ್ಣಯ. ಇದು ನಿಮಗಿಬ್ಬರು ಮಕ್ಕಳು? ನನಗಿಬ್ಬರು ಮಕ್ಕಳು. ನನಗೂ 2 ಜನ ಮಕ್ಕಳು. ಇದು ನಿಮ್ಮದು 2 ಗಂಡ 2 ಹೆಣ್ಣ? ಅಲ್ಲ, 2 ಅಲ್ಲ. ಮತ್ತೆ? ಅಲ್ಲ, 2 ಅಲ್ಲ ಅಂದ್ರೆ ಗಂಡು. ಅದೇ ಗಂಡು ಅಲ್ಲ, ಹೆಣ್ಣು ಅಲ್ಲ ಅಂತಲ್ಲ. 2 ಗಂಡು ಅಲ್ಲ, 2 ಹೆಣ್ಣು ಅಲ್ಲ. 1 ಗಂಡು 1 ಹೆಣ್ಣು ಅಂತ. ನನಗೂ ಹಾಗೆ. 1 ಗಂಡು 1 ಹೆಣ್ಣು ನನಗೆ. ಹಾಗಿದ್ರೆ ಈಗ ನಿನ್ನ ಮಕ್ಕಳು ನನ್ನ ಮಕ್ಕಳು ಸಮ ಆಯ್ತು ಅಲ್ಲಿಗೆ. ಅಲ್ಲ, ಅದೇ ಒಂದೇ ಅಂತ. ನನ್ನ ಮಕ್ಕಳು ನಿಮ್ಮ ಮಕ್ಕಳು ಒಂದೇ. ಅಲ್ಲ, ಒಂದೇ ಅಂದ್ರೆ ಗಂಡು ಹೆಣ್ಣು ಅಂತ. ಅದೇ ಒಂದೇ. ಹಾಗೆ ಇದು ಅಲ್ಲ, ಈಗ ನೀನು ಮತ್ತೆ ಮದುವೆ ಆಗುದು ಯಾಕೆ? ಯಾವುದು? ಹೇಗೆ? ಅಲ್ಲ, ನೀನು ಮತ್ತೆ ಮದುವೆ ಆಗುದು ಯಾಕೆ? ಮತ್ತೆ ಮದುವೆ ಆಗುದು? ಅದು ನಿಮಗೆ ವಿಷಯವೇ ಗೊತ್ತಿಲ್ಲ? ಅಲ್ಲ ಅಲ್ಲ, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಅಂತೆಲ್ಲ ಹೇಳ್ತಿ, ಮತ್ತೆ ಮದುವೆ? ನಾನೀಗ ಇರುವುದು ನನ್ನ ಗಂಡನ ಮನೆ ಅಲ್ವಲ್ಲ, ಇದು ನನ್ನ ತವರು ಮನೆ ಅಲ್ವಾ? ಗಂಡನ ಮನೆ ಇಲ್ಲ. ಗಂಡನ ಮನೆ ಅಂದ್ರೆ ಇದು ಗಂಡ ನನ್ನನ್ನು ಬಿಟ್ಟು ಹೋದ್ದು ಅಂತ. ಇದು ಗಂಡ ನಿನ್ನನ್ನು ಬಿಟ್ಟು ಹೋದ, ನೀನು ಗಂಡನನ್ನು ಬಿಟ್ಟು ಹೋದ? ಗಂಡನೇ ನನ್ನನ್ನು ಬಿಟ್ಟು ಹೋದ. ಇದು ಈಗ ಗಂಡನೇ ನಿನ್ನನ್ನು ಬಿಟ್ಟು ಹೋದ? ಹೌದು. ಅಲ್ವಾ? ಹೌದು. ನಾನು ಒಟ್ಟಿಗೆ ಹೋಗುವಂತ ಆದಷ್ಟು ಪ್ರಯತ್ನ ಮಾಡಿದೆ, ಆದ್ರೂ ನನ್ನನ್ನು ಬಿಟ್ಟು ಹೋದ್ರು ರಾತ್ರಿ ಹೊತ್ತು. ಕಾಡಿನ ಮಧ್ಯದಲ್ಲಿ. ಇನ್ನೇನು ಕಷ್ಟ ಬಂತ ಯಾರಿಗೂ ಗೊತ್ತು. ಏನಾದ್ರು ಸಮಸ್ಯೆ ಇರ್ಬೋದು. ನನಗಲ್ವಾ? ಅಲ್ಲ ಅಲ್ಲ, ಹಾಗಲ್ಲ, ಆ ಗಂಡನಿಗೂ. ಅಲ್ಲ, ಇದ್ರೆ ಈಗ ನಿನ್ನಾಗಿದ್ದ ಹೆಂಡತಿಯನ್ನು ಬಿಟ್ಟು ಅಮ್ಮ ಯಾಕೆ ಹೋಗ್ತಾನೆ?
ಹೌದಲ್ಲ? ಅಲ್ಲ, ಒಟ್ಟು ಗಂಡನನ್ನು ದೂರ್ಲಿಕ್ಕೆ ಆಗುದಿಲ್ಲ, ಬಿಟ್ಟು ಹೋಗಿದ್ದಾನೆ. ಇಲ್ಲ ಇಲ್ಲ ಅಲ್ಲ. ಈಗ ಕೆಲವು ಸಲ ಒಳ್ಳೆ ಕಾರಣಕ್ಕೆ ಬಿಟ್ಟು ಹೋಗ್ತಾರೆ. ಹೌದು. ಒಟ್ಟಿಗಿದ್ರೆ ಕಷ್ಟ ಬರ್ತದೆ ಅಂತ ಗೊತ್ತಾಗಲ್ಲ, ಹಾಗೂ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಓ, ಹಾಗೊಂದು ಮುಖ ಉಂಟಲ್ಲ ಅದಕ್ಕೆ. ಮತ್ತೆ ಒಟ್ಟಿಗಿದ್ದು ಕಷ್ಟಪಡುದು ಬೇಡ ಅಂತ ಹಾಗೆ ಅಂತ ಎಲ್ಲಿ ನಾವು ಹುಡುಕಿದೆವು ಅಂತಾದ್ರೆ ಸುಳಿವೇ ಇಲ್ಲ. ಹೌದಾ? ಹೌದು. ನಾಳೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ, ಕಾಣ್ಲಿಕ್ಕೆ ಸಿಗುವುದಿಲ್ಲ. ಹಾ ಹಾ ಹಾಗೆ ಮತ್ತೆ ಕೊನೆಗೆ ಹೀಗೆ ನಿರ್ಣಯ ಮಾಡಿ ಹಾ. ನನಗೆ ಪುನಃ ಸ್ವಯಂವರ ಮಾಡುವುದು ಅಂತ ನಮ್ಮ ತಂದೆ ನಿರ್ಣಯ ಮಾಡಿದರು. ಸರಿ ಸರಿ ಸರಿ, ವಿಷಯ ಗೊತ್ತಾಯ್ತು. ಈಗ ಪುನಃ ಸ್ವಯಂವರದ್ದೆಲ್ಲ ಗೊತ್ತಾಗಿದೆ. ಹೌದು, ದಮಯಂತಿ ಪುನಃ ದಮಯಂತಿ ಪುನಃ ಸ್ವಯಂವರ. ಹಾಗೆ ಎಲ್ಲರೂ ಬಂದು ಸೇರಿದ್ದಾರೆ. ಹೌದು ಹೌದು. ರಾಜಾದಿರಾಜರೆಲ್ಲ ಬಂದು ಸೇರಿದ್ದಾರೆ. ಆದರೂ ನಾನು ನಿಮ್ಮನ್ನೇ ಕರೆದು ನಿಮ್ಮಲ್ಲಿ ಮಾತನಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಭರಿಸಿದೆ. ಅಲ್ಲ, ನಮಗೆ ಹೇಳಿಕೆ ಬಂದದ್ದು ನಮಗೆ ವಿಶೇಷ ಅಂತ ಅನ್ನಿಸಲಿಲ್ಲ. ನನ್ನನ್ನು ನೋಡಿದವರು ಎಲ್ಲ ಕಡೆಯಲ್ಲಿಯೂ ಹಾಗೆ ನನ್ನ ಬಗ್ಗೆ ಒಂದು ಕುತೂಹಲದಿಂದ ವಿಮರ್ಶೆ ಮಾಡ್ತಾರೆ. ಯಾರು ಇದು ಅಂದ್ರೆ ಮನುಷ್ಯ ಜಾತಿಯಲ್ಲಿ ಇಂಥದ್ದು ಇದ್ದಿದ್ದು ಅಂತ ಅವರಿಗೊಂದು ಕಲ್ಪನೆ ಇಲ್ಲ. ಹಾಗಾಗಿ ಕೇಳ್ತಾರೆ, ಇದು ನಾನು ಹೋಗ್ಬೋದಾ? ಇಲ್ಲ ಇಲ್ಲ, ನನ್ನದು ಇನ್ನೊಂದು ಉಂಟು, ಭಿನ್ನ. ಮನವೋ ಸರ್ವತಾ ಒಡಬಡೆದೋ ನನ್ನದಾದ ಒಂದು ಅರಿಕೆಯನ್ನು ಮಾಡುವ, ನನ್ನ ಅಪೇಕ್ಷೆಯನ್ನು ಹೇಳುವ ಅಂತಲೇ ನಿಮ್ಮನ್ನು ಕರೆಸಿದ್ದಿಲ್ಲಿಗೆ. ಇದು ಕಳೆದ ಸಲ ಅಂದರೆ ನನ್ನ ಮೊದಲ ಮದುವೆಯಲ್ಲಿ ಏನು ಸಂಭ್ರಮ, ಏನು ಸಡಗರ. ಚಕ್ರವರ್ತಿಯಾಗಿರುವಂತಹ ನಿಷಧಪುರಾಧೀಶನಾದ ನಳನನ್ನು ದಮಯಂತಿ ವರಿಸುವಂತಹ ಸ್ವರ್ಣ ಸನ್ನಿವೇಶ ಅದು. ಏನು ಮಾಡುವ, ಕನಸಿನಲ್ಲಿ ಲಭಿಸಿದಂತಹ ಸಂಪತ್ತಿನ ಹಾಗಾಯ್ತದು. ಒಂದು ನನಗೆ ಅರ್ಥ ಆಗಲಿಲ್ಲ. ಚಕ್ರವರ್ತಿ ಆದ್ರೇನು, ಈಗ ನನಗೆ ಇಟ್ಟುಕೊಳ್ಳುವುದಕ್ಕೆ ಯೋಗ ಬಂತ. ಈಗ ನನ್ನನ್ನು ದಾರಿ ಮಧ್ಯದಲ್ಲಿ ಬಿಟ್ಟು ಹೋದಂತಹ ಒಂದು ದುಸ್ಥಿತಿಯಲ್ಲೋ ನನ್ನದು. ಆಗ ನಾನು ಆಲೋಚನೆ ಮಾಡಿದೆ, ಈಗ ಮರಳಿ ಎಲ್ಲ ಕ್ಷತ್ರಿಯರಿಗೆ, ರಾಜಾದಿರಾಜರಿಗೆ ನಮ್ಮ ತಂದೆ ಆಮಂತ್ರಣ ಕೊಟ್ಟಿದ್ದಾರೆ. ತುಂಬಾ ಜನ ಸೇರಿದ್ದಾರೆ, ಎಲ್ಲ ಬಂದು ಸೇರಿದ್ದಾರೆ, ಎಲ್ಲ ಉಪವಾಸ ಮಾಡಿ ಕಾಯ್ತಾ ಇದ್ದಾರೆ. ಅದು ಯಾಕೆ ಉಪವಾಸ? ಯಾಕೆಂದ್ರೆ ಬೇಯಿಸಲಿಕ್ಕೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವರಿಗೆ ನೀವು ಊಟ ಮಾಡಿದ್ರಾ? ನಮ್ದಾಯ್ತು, ನೀವು ಬರುವಾಗಲೇ ತೆಕ್ಕೊಂಡು ಬಂದಿರಿ ಅಂತ ಕಾಣ್ತದೆ. ಹೌದು, ಸಾಧಾರಣ ಹಾಗೆ ನಾವು, ನಾನು ಅಂತೇನು ಎಲ್ಲರೂ ಹಾಗೆಲ್ಲ ಬರುವಾಗ ಅವರವರ ಬುತ್ತಿ ಹಿಡ್ಕೊಂಡೇ ಬರ್ತಾರೆ. ಹೌದಲ್ಲ, ಕೆಲವು ಕಾರ್ಯಕ್ರಮದಲ್ಲಿ ಹೋದ ಮೇಲೆ ಏನು ಇರುವುದಿಲ್ಲ. ಇದು ಸ್ವಾಮಿ, ಕ್ಷತ್ರಿಯರು ಅಂತ ಹೇಳಿದ್ರೆ ಏನು? ಕೇವಲ ಭೋಗಕ್ಕಾಗಿ ಸ್ತ್ರೀ ತನಗೆ ಬೇಕು ಅನ್ನೋ ಭಾವವನ್ನು ಹೊಂದಿದವರು. ನಾಳೆ ದಿನ ನನಗಿಂತ ಸುಂದರಿಯವರುಗಳು ಸಿಕ್ಕಿದ್ರು ಅಂತಾದ್ರೆ ನನ್ನನ್ನು ಪಕ್ಕಕ್ಕೆ ಸರಿಸಿ ಮತ್ತೊಬ್ಬಳನ್ನು ಮದುವೆ ಆಗುವುದಕ್ಕೆ ಸ್ವಯಂವರಕ್ಕೆ ಹೋಗುವವರು. ಒಬ್ಬ ಅರಸನಾದವ ಎಷ್ಟು ಮದುವೆ ಆಗಬಹುದು ಅಂತೆಲ್ಲ ಉಂಟಂತೆ ಅಲ್ಲ. ನನ್ನ ಗಂಡ ಹಾಗಿರ್ಲಿಲ್ಲ. ನನ್ನ ಗಂಡ ಹಾಗಿರ್ಲಿಲ್ಲ. ಆದ್ರೆ ಈಗ ಉಳಿದವರನ್ನು ನೋಡುವಾಗ ಇವರು ಹಾಗೆ ಅಂತ ನನಗೆ ಅನ್ನಿಸ್ತದೆ. ಆ ಗರುವರಲ್ಲಿ ಮನವು ಸರ್ವತಾ ಒಡಬಡದು. ಯಾರಲ್ಲಿ ಮನಸ್ಸಿಲ್ವಾ? ಇಲ್ಲ. ಮತ್ತೆ ಮತ್ತೆ ಯಾಕೆ ಸ್ವಾಮಿ ಬೆಂಕಿಯನ್ನು ಮುಟ್ಟಿ ಕೈ ಸುಟ್ಟುಕೊಂಡ ಮೇಲೆ ಮತ್ತೆ ಬೆಂಕಿಯನ್ನು ಮುಟ್ಟುವ ಚಪಲ? ಅಲ್ಲ, ಅದೆಲ್ಲಿಗೆ ಇವರನ್ನು ನೋಡಿದ ಮೇಲೆ ನಿರ್ಣಯ ಆದದ್ದ ಅಲ್ಲ, ಮೊದಲೇ ಮನಸ್ಸಿರ್ಲಿಲ್ವಾ? ಒಂದು ಮನಸ್ಸಿನಲ್ಲಿತ್ತು ಹಾಗೆ ಅಂತ ತಂದೆಯಲ್ಲಿ ಹೇಳಲಿಕ್ಕಾದೀತಾ? ಮತ್ತೆ ಸುಮ್ಮನೆ ಇವರನ್ನೆಲ್ಲ ಭರಿಸಿದ್ದು ಯಾಕೆ ಕೇಳು, ನಾನು ಸುಮ್ಮನೆಲ್ಲ ಹೇಳಿದ್ದ. ಹಾಗೆ ಭರಿಸಿದ ಕಾರಣದಿಂದಲಾಗಿ ನೀವು ಬರುವ ಹಾಗಾಯ್ತಲ್ಲ. ಹಾಗೆ ಈಗ ಸ್ವಯಂವರವೇ ಬೇಡ ಅಂತ ನನ್ನ ನಿರ್ಣಯ ಇಲ್ಲ. ನಿಮ್ಮನ್ನು ನೋಡಿದರೆ ನನಗೆ ನಿಜವಾಗಿ ಸಂಕಟ ಆಗ್ತದೆ. ನಿಮ್ಮ ಹಾಗಿದ್ದವರನ್ನೂ ಹೆಂಡತಿ ಬಿಟ್ಟು ಹೋದಲ್ವೋ? ಅಲ್ಲ, ಹೆಂಡತಿ ಬಿಟ್ಟು ಹೋದ್ದು. ಅದೇ ಹೌದು. ಇದು ಇಂತಹ ಒಂದು ಸ್ಥಿತಿಯಲ್ಲೂ ಧೈರ್ಯ ಕೆಡದೆ, ಸ್ಥೈರ್ಯ ಕೆಡದೆ,
ನಿಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಇಂತಹ ದುಡಿಮೆಯನ್ನು ಮಾಡ್ತಾ ಇದ್ದೀರಿ ನೀವು ಚಕ್ರವರ್ತಿಯ ಬಳಿಯಲ್ಲಿ. ಈ ಸಲ ನಾನು ನಿರ್ಣಯ ಮಾಡಿದ್ದೇನೆ, ಮದುವೆ ಆದ್ರೆ ನಿಮ್ಮಂತವರನ್ನೇ ಆಗೋದು ಅಂತ. ನಿಮ್ಮಂತವರನ್ನ ಯಾಕೆ ನಿಮ್ಮನ್ನೇ ಮದುವೆ ಆಗೋದು ಅಂತ. ನನ್ನನ್ನು ಮದುವೆ ಆಗೋದು ನಿರ್ಣಯ ಇದು ನಿಮಗೆ ನಾನಾದೀತಾ? ಓ ಅಲ್ಲ, ನಾನು ಇದಕ್ಕೆ ಎಂಥದ್ದು ಉತ್ತರ ಕೊಡದಪ್ಪ. ಈಗ ನನ್ನನ್ನು ಮತ್ತೆ ನೋಡಿ, ನಿಮಗೂ ಒಂದು ಮದುವೆ ಆಗಿದೆ, ಹೌದು, ಹೆಂಡತಿ ಇಲ್ಲ. ನನಗೂ ಒಂದು ಮದುವೆ ಆಗಿದೆ, ಗಂಡ ಇಲ್ಲ. ನಿಮಗೂ ಇಬ್ರು ಮಕ್ಕಳ ಇದ್ರು, ಈಗ ನಿಮ್ಮ ಬಳಿಯಲ್ಲಿ ಇಲ್ಲ. ನನಗೂ ಇಬ್ರು ಮಕ್ಕಳು ಇದ್ದವರು ಈಗಲೂ ನನ್ನೊಟ್ಟಿಗೆ ಇದ್ದಾರೆ. ಅವರನ್ನು ಕರ್ಕೊಂಡು ಹೋದ್ರೆ ನಿಮಗೆ ಮಕ್ಕಳು ಆಯ್ತು ಒಟ್ಟಿಗೆ. ಅಲ್ಲ, ವಿಷಯ ನೋಡಿದ್ರೆ ಈಗ ನಿನ್ನದ್ದು ನನ್ನದೆಲ್ಲ ಕತೆ ಒಂದೇ ಕಾಣುತ್ತದೆ. ಹೌದು, ಆದ್ರೆ ನನ್ನ ವ್ಯಥೆ ಬೇರೆ ಉಂಟಲ್ಲ. ಅದಕ್ಕೆ ಏನುಂಟು ನಿಮಗೆ ಬೇರೆ? ಅಯ್ಯೋ, ನನಗಿನ್ನು ಮದುವೆ ನನಗೆ ಬೇಡ. ತರುಣಿ ಮೋಗ ಯಾಕೀಗೆ ಗಿನ್ನಡು ಆಯ್ಕೆಯನ್ನು ಅಸಮಂಜಸ ಅಂತ ಹೇಳಲಿಕ್ಕೆ ಪೂರ್ತಿ ಧೈರ್ಯ ಬರುವುದಿಲ್ಲ. ಮೊದಲು ನೀನು ವಿವಾಹವಾದದ್ದು ಒಬ್ಬ ಸಾಮಾನ್ಯನನ್ನಲ್ಲ, ಅಲ್ಲ ಅಲ್ವಾ? ಅಲ್ಲ, ನಳಚಕ್ರವರ್ತಿ. ಅವನ ಹೆಗ್ಗಳಿಕೆಯನ್ನು ನಾನು ಬಲ್ಲೆ. ಹೌದು, ಯಾಕೆಂದ್ರೆ ನನಗೂ ನಿಷದ ಪರಿಚಯ ಇಲ್ಲದೆ ಇದ್ದದ್ದಲ್ಲ. ನಿಷದ ಅಲ್ಲ, ಅವರು ಬಂದವರು ಹೇಳಿದ್ರು ನೀವು ಮೊದಲು ನಿಷೇಧದಲ್ಲಿ ಇದ್ದದ್ದು ಅಂತೇಳಿ. ನನಗೆ ಅಲ್ಲಿ ನೋಡಿದ ನೆನಪಿಲ್ಲ ನಿಮ್ಮನ್ನು. ಅಯ್ಯೋ, ನಿಷೇಧದಲ್ಲಿ ನನ್ನನ್ನು ನೋಡಿದ ನೆನಪಿಲ್ಲ. ಮಹಾರಾಣಿಗಿರುವುದಕ್ಕೆ ಹೇಗೆ ಸಾಧ್ಯ? ಅದಷ್ಟೇ. ನಾವು ಯಾಕೆ ಹೊರಗೆ ಬರ್ತೇವೆ? ಮತ್ತೆ ಒಂದು ಸಲವೂ ಈ ರೂಪದಿಂದ ನಾನು ಮುಂದೆ ಬರಲೇ ಇಲ್ಲ. ಈ ರೂಪದಿಂದ ಅಲ್ಲ, ಈ ರೂಪದಿಂದ ಹೀಗೆ ಬರಲೇ ಇಲ್ಲ. ಮತ್ತೆ ನನ್ನ ಪರಿಚಯ ಸಿಕ್ಕುವುದಿಲ್ಲ. ನಾನು ಆಯ್ತು, ನನ್ನ ವೃತ್ತಿ ಆಯ್ತು ಅಂತ ಅಲ್ಲಿ ಹಾಗೆ ಇದ್ದ. ಕೆಲವರು ಹಾಗಿರ್ತಾರೆ. ಅಂತಹ ನಳಚಕ್ರವರ್ತಿಯ ಕೈ ಹಿಡಿದು ಈಗ ಜೀವನದಲ್ಲಿ ಒಂದು ದುರ್ಭರವಾದಂತಹ ಸ್ಥಿತಿಯನ್ನು ನೀನು ಅನುಭವಿಸ್ತಾ ಇದ್ದಿ. ಹೌದು. ಈಗ ಯಾರ ದೋಷ ಅನ್ನುವುದು ಪ್ರಧಾನ ಅಲ್ಲ, ಆಗಿದೆ ಅನ್ನೋದು. ಅಂತೂ ಸಂಕಟ ಬಂದದ್ದು ಸುಳ್ಳಲ್ಲ. ಹೌದು. ಯಾಕೆ ಹಂಬಲಿಸಿ ದೇವತೆಗಳೇ ಬಂದಿದ್ರಂತೆ ಸ್ವಯಂವರಕ್ಕಲ್ಲ. ಹೌದು ಹೌದು, ಬಂದಿದ್ರು. ದಿಕ್ಪಾಲಕರೆಲ್ಲ ಬಂದಿದ್ರು. ದೇವತೆಗಳನ್ನೂ ವಿವಾಹವಾಗುವಂತ ಅವಕಾಶ ಇದ್ರು, ಅದನ್ನೂ ಬೇಡ ಅಂತ ಬಿಟ್ಟು ಕಳೆದು ತಾನೊಪ್ಪಿದಂತಹ ನಳಚಕ್ರವರ್ತಿಯನ್ನೇ ತಾನು ವಿವಾಹವಾಗುತ್ತೇನೆ ಅನ್ನುವ ಹಾಗ ನಳನನ್ನು ಉಳಿದವರೆಲ್ಲ ನನಗೆ ಕುರಿ ಸಮಾನ ಅಂತ ಆಡಿದ್ದೆ. ಆ ಪ್ರೇಮಕ್ಕೆ ವಿಶಿಷ್ಟವಾದಂತಹ ವಿಶೇಷವಾದಂತಹ ಮೌಲ್ಯವನ್ನೇ ಪ್ರಪಂಚಕ್ಕೆ ಬೋಧಿಸುವ ಹಾಗೆ ನಳಚಕ್ರವರ್ತಿಯನ್ನು ನೀನು ವಿವಾಹವಾದವಳು ಅಲ್ವಾ? ಹೌದು. ಆದರೆ ನಾವು ಎಣಿಸಿದಾಗೆ ಜೀವನ ಇಲ್ಲ. ವಿಧಿ ಅನ್ನುವುದು ದೊಡ್ಡದು. ಹೌದು. ಎಂಥವರ ಬದುಕನ್ನಾದ್ರೂ ಅಸ್ತವ್ಯಸ್ತಗೊಳಿಸಿ ಬಿಡುತ್ತದೆ. ಈಗ ಯಾರಾದ್ರೂ ಭಾವಿಸ್ಲಿಕ್ಕುಂಟ ಈ ಚಕ್ರವರ್ತಿಗೆ ಎಲ್ಲ ಬಂದಿತ್ತು ಅಂತ? ಇಂತಹ ಒಂದು ದುಸ್ಥಿತಿ ಬರುವುದಕ್ಕುಂಟೆ? ಹೌದು. ಹೀಗೆ ಕಣ್ಮರೆಯಾಗಿ ಹೋಗುವುದಕ್ಕುಂಟೆ? ಕಾಲದೋಷವೋ ಕರ್ಮದೋಷ ಹೇಳಲಿಕ್ಕಿಲ್ಲ. ಯಾಕೆ? ಚಕ್ರವರ್ತಿಯದ್ದಾದಂತಹ ಸಚ್ಚಾರಿತ್ರ್ಯವನ್ನು ಯಾವನೂ ಪ್ರಶ್ನಿಸುವುದಕ್ಕಿಲ್ಲ ಪ್ರಪಂಚದಲ್ಲಿ. ಅಂತಹ ಆದರ್ಶಪ್ರಾಯವಾದಂತಹ ಜೀವನವನ್ನು ಸಾಗಿಸಿದಂತಹ ಚಕ್ರವರ್ತಿ ಕನಸಿನಲ್ಲೂ ತಪ್ಪು ಮಾಡುವವರಲ್ಲ. ಜೂಜಾಡ್ಲಿಕ್ಕೆ ಮನಸ್ಸು ಮಾಡಿದ್ದೇ ವಿಪರೀತ ಕಾಣುತ್ತದೆ. ಹೌದು. ಆಡಿದ, ಆಡ್ಲಿ, ಎಲ್ಲವನ್ನು ಕಳಕೊಂಡು, ಎಲ್ಲವನ್ನು ಅಂದ್ರೆ ಎಲ್ಲವನ್ನು, ಮೈಯ ಮಾನ ಮುಚ್ಚಿಕೊಳ್ಳುವುದಕ್ಕೆ ಒಂದು ಅರಿವೆಗೂ ಗತಿ ಇಲ್ಲದೆ ಇರುವಷ್ಟು ದುರ್ಭರವಾದ ಸ್ಥಿತಿಯಲ್ಲಿ ಕಾಡು ಸೇರುವ ಕಾಲಕ್ಕಾದ್ರೂ ಕೈ ಹಿಡಿದ ನೀನು ಅನುಸರಿಸಿಯೇ ಬಂದೆ. ಬರಲೇಬೇಕಲ್ಲ ಅಲ್ವಾ? ಅದು ಕರ್ತವ್ಯ ಅಲ್ಲ, ಅದು ಸಹಜ. ಹಾಗಿದ್ರೆ ಎಷ್ಟು ಅನ್ಯೋನ್ಯವಾದಂತಹ ದಾಂಪತ್ಯ. ಸಹಚರೀತವ ಅಂತ ಹೇಳಿ ಅಲ್ವ ನಾನು ಮದುವೆ ಆದವರ. ಹೌದೌದು. ಈಗ ಹೋಗುವುದಾದ್ರೆ ಚಕ್ರವರ್ತಿ ಕಾಡಿಗೆ ಹೋಗುವ ಕಾಲಕ್ಕೆ ನಿನಗೆ ನಿನ್ನ ಅಪ್ಪನ ಮನೆಗೆ ಬರ್ಬೋದಿತ್ತು. ಅವರೇ ಹೇಳಿದ್ದುಂಟು. ಓ,
ಹೇಳಿದ್ದುಂಟಲ್ವ. ಕಾಡಿನಲ್ಲಿ ಕಷ್ಟ ಆಗ್ತದೋ ಏನೋ ನಿನಗೆ ಅಂತ. ಅನುಸರಿಸಿಕೊಂಡು ಬಂದಂತಹ ಯಾವ ಪ್ರಜೆಗಳನ್ನು ಒಂದಿಗೆ ಚಕ್ರವರ್ತಿ ಕರ್ಕೊಂಡು ಹೋಗಲಿಲ್ಲ. ಆದರೂ ಕೈ ಹಿಡಿದಂತಹ ನಿನ್ನನ್ನು ಕಾಡಿಗೆ ಕರ್ಕೊಂಡು ಹೋದ್ರು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಆಗಲಿಲ್ಲ ಅಲ್ವ? ಹೌದು. ಅಂತಹ ದಾಂಪತ್ಯದ ಸವಿನೆನಪು ನಿನ್ನ ಅಂತರಂಗದಲ್ಲಿರುವಾಗ ಈಗ ಬಂದು ಸೇರಿದಂತಹ ಇವರಲ್ಲಿ ಯಾರನ್ನು ವಿವಾಹವಾಗುವುದಕ್ಕೂ ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗುವುದಿಲ್ಲ. ಒಂದು ಹಿಂಜರಿಕೆ. ಬಹುಶಃ ನೀನೊಂದು ದೈವದೊಂದಿಗೆ ಸ್ಪರ್ಧೆಗೆ ಇಳಿದ್ಯೋ ಏನು. ಅಕಳಂಕ ಚರಿತನಾದ ಅಸದೃಶವಾದ ರೂಪವನ್ನು ಹೊಂದಿದ ಚಕ್ರವರ್ತಿಯ ಕೈ ಹಿಡಿದು ಅವನೊಂದಿಗಿನ ಜೀವನ ಪರಿಪೂರ್ಣವಾಗಿ ಸಾಗಿಸುವುದಕ್ಕೆ ಸಾಧ್ಯ ಆಗಲಿಲ್ಲ, ವಿಧಿ ಬಿಡ್ಲಿಲ್ಲ. ಹಾಗಿದ್ರೆ ಒಂದು ಲೋಕದಲ್ಲಿ ಅದ್ವಿತೀಯವಾದದ್ದನ್ನು ಆಚರಿಸಬೇಕು ಅನ್ನುವಂತಹ ನಿರ್ಣಯ ನಿನಗೆ ಬಂದಿರಬೇಕು. ಮತ್ತೆ ಒಂದು ಗುಟ್ಟು ಉಂಟದಲ್ಲಿ. ಹೌದೌದು. ಈಗ ಈ ಸಾಮಂತರೆಲ್ಲ ಬಂದಿದ್ದಾರಲ್ಲ, ನಳಚಕ್ರವರ್ತಿಯ ಜೊತೆಗೆ ನಾನು ಚಕ್ರವರ್ತಿ ಪೀಠದಲ್ಲಿ ಕುಳಿತಾಗ ತಾಯಿ ಅನ್ನುವ ಭಾವದಿಂದ ನನಗೆ ನಮಸ್ಕಾರ ಮಾಡಿದವರು. ನೀವು ನಮಸ್ಕಾರ ಮಾಡಿದ್ದು ನೆನಪು ಬರುವುದಿಲ್ಲ ನನಗೆ ಇಲ್ಲಿಯವರೆಗೆ. ಯಾಕೆಂದ್ರೆ ನಾನು ನಮಸ್ಕಾರ ಮಾಡುವ ಜಾಗದಲ್ಲಿ ಇರ್ಲಿಲ್ಲ. ಅದೇ ಅದೇ ಹೌದು, ನೀವಲ್ಲಿ ಇರ್ಲಿಲ್ಲ. ಅಲ್ಲ, ನಮಸ್ಕಾರ ಮಾಡಿದ್ದೆಲ್ಲ ಕ್ಷತ್ರಿಯರಲ್ಲ. ಹೌದೌದು, ಹೌದು. ನಾನು ಅಲ್ಲ. ಅವರು ಚರಣ ಕಾನತರಾಗಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಹೋಗ್ತಾ ಇದ್ದವರು. ನಾನು ಯಾವ ದೇಶದ ಸಾಮಂತನೂ ಅಲ್ಲ, ಯಾವ ದೇಶದ ಮಾಂಡಲಿಕನೂ ಅಲ್ಲ. ಹಾಗೆ ನಮಸ್ಕಾರ ಮಾಡ್ಲಿಕ್ಕಿಲ್ಲ. ನಾನು ಕಾಲಿಡುವುದು ಎಲ್ಲಿಂದ? ಅದಲ್ಲ, ಒಂದು ಅಸದೃಶವಾದದ್ದನ್ನು ನೀನು ತೋರಿಸಿಕೊಟ್ಟವಳು. ಮೊದಲು ನಳಚಕ್ರವರ್ತಿಯ ಕೊರಳಿಗೆ ಮಾಲೆ ಹಾಕಿ ದೇವತೆಗಳನ್ನು ಧಿಕ್ಕರಿಸಿ, ಹೌದು, ಲೋಕದಲ್ಲಿ ಅದ್ವಿತೀಯನಾದ ಪೃಥ್ವಿ ಮೂರಕ್ಕೆ ಚಕ್ರವರ್ತಿ ಎನ್ನುವ ಖ್ಯಾತಿಯನ್ನು ಹೊಂದಿದ ನಳಚಕ್ರವರ್ತಿಯ ಕೊರಳಿಗೆ ಮಾಲೆ ಹಾಕುವುದರ ಮೂಲಕವಾಗಿ ಒಂದು ಅದ್ವಿತೀಯಳಾಗಿ ಕಾಣಿಸಿಕೊಂಡವು. ಬಹುಶಃ ನಿನಗೆ ಈಗಲೂ ಒಂದು ಅದ್ವಿತೀಯಳಾಗಬೇಕು ಅಂತ ಉಂಟು ಕಾಣುತ್ತದೆ. ನನ್ನಂತವನನ್ನೊಂದು ಮದುವೆ ಆಗಿ ಯಾರೂ ಮದುವೆ ಆಗಲಿಕ್ಕಿಲ್ಲ. ಕಣ್ಣು ಕೈಕಾಲು ಸರಿ ಇದ್ದ ಯಾರೂ ಮದುವೆ ಆಗಲಿಕ್ಕಿಲ್ಲ. ಆ ರೂಪದಲ್ಲಿ ಇದ್ದೇನೆ ನಾನು. ನನ್ನನ್ನು ಮದುವೆ ಆಗುವಂತಹ ಬಯಕೆಯನ್ನು ನೀನು. ವಿವಾಹ ದ್ವಿತೀಯ ಆದರೂ ಪ್ರಕರಣ ಅದ್ವಿತೀಯ ಆಗಬೇಕು. ಹೌದು ಅಲ್ಲ, ಬಹುಶಃ ಮೆಚ್ಚಿದವರಿಗೆ ಮಸಣವು ಸುಖ ಅಂತ ಒಂದು ಮಾತು. ಹೌದು, ನಿನಗೆ ಹಿತ ಅಂತ ಕಂಡಿರ್ಲಿಕ್ಕೂ ಸಾಕು. ನನಗೆ ಅದೇತು. ಅಲ್ಲ, ಈಗ ಮತ್ತೆ ನಿಮಗೆ ಅಡುಗೆ ಮಾಡ್ಲಿಕ್ಕೂ ಗೊತ್ತು. ಈಗ ಹೇಳುವಾಗ ನಿನ್ನ ಅಪೇಕ್ಷೆ ತಪ್ಪು ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಪೇಕ್ಷೆ ನಿನ್ನದ್ದಲ್ಲ. ಹೌದು. ಈಗ ನಾನು ಆಲೋಚನೆ ಮಾಡಬೇಕು ಹೇಗೆ. ಅಲ್ಲ, ನನಗೆ ಸಂತೋಷ ಏನು ಗೊತ್ತಾ, ನಿಮಗೆ ವಾಹನ ಓಡಿಸ್ಲಿಕ್ಕೂ ಗೊತ್ತುಂಟು, ಅಡುಗೆ ಮಾಡ್ಲಿಕ್ಕೂ ಗೊತ್ತುಂಟು. ಏನು ಕೆಲಸ ಇಲ್ಲ ಅಂತ ಇನ್ನು ಮುಂದೆ. ಅಲ್ಲ, ಗೊತ್ತುಂಟು ಅಂತ. ಅಲ್ಲ, ಹೌದಾ, ಸರಿಯಪ್ಪ. ಇನ್ನು ಮುಂದೆ ಮದುವೆ ಆಗುವವರಲ್ಲಿ ಹೀಗೆ ಆಲೋಚನೆ ಮಾಡ್ಲಿಕ್ಕೂ ಸಾಕು ಅಲ್ವಾ? ಅಲ್ಲ, ನೀನೀಗ ಯಾವ ಕಾರಣಕ್ಕೆ ನನ್ನನ್ನು ಆಯ್ದುಕೊಂಡಿದ್ದಿಂದ ನನ್ನದು ಪ್ರಶ್ನೆಯೇ ಇಲ್ಲ. ಸರಿ, ಆಯ್ಕೆಯ ಸ್ವಾತಂತ್ರ್ಯ ನಿನಗೆ. ನೀನು ಕಾರಣ ಕೊಡುವುದೇ ಬೇಡ. ನನ್ನ ಇಷ್ಟ ಬೇಕು ಅಂತ ಕಂಡಿದ್ದೇನೆ. ಸರಿ, ಅದನ್ನು ನಾನು ಯೋಚನೆ ಮಾಡಬೇಡ. ಈಗ ಇಷ್ಟವನ್ನು ನಾನು ಒಪ್ಪುತ್ತೇನೆ ಅಂತ ಆದ್ರೆ ನನ್ನ ಇಷ್ಟವನ್ನು ನೀನು ಮನ್ನಿಸಬೇಡುವ. ಅಲ್ಲ, ನಿಮಗೆ ಆದೀತು ಅಂತ ನಾನು. ಬೇಡ ಬೇಡ, ನನ್ನಿಂದ ಆಗುದಲ್ಲ. ನನಗೆ ಮೊದಲನೇ ಹೆಂಡತಿಯನ್ನೇ ಸಾಕ್ಲಿಕ್ಕಾಗಲಿಲ್ಲ, ಮೊದಲ ಸತಿಯನ್ನೇ ಪೊರೆಯಲಾರದೆ. ಅಯ್ಯೋ, ಇದು ನಿಮಗೇ ಸಾಕ್ಲಿಕ್ಕೆ ಆಗದಿದ್ದದ? ಹೌದೌದು, ನನ್ನಿಂದ ಆಗುದಿಲ್ಲ ಅಂತೇಳಿ ನಾ ಬಿಟ್ಟು ಹೋದದ್ದು. ಹೆಂಡತಿಯೇ ಸಾಕು ಅಂತಾದ? ಅಲ್ಲ, ಹೆಂಡತಿ ಸಾಕು ಅಂತಾದದ್ದಲ್ಲ, ಇದು ಹೆಂಡತಿಯೊಂದಿಗೆ ನಾನು ಸಾಕು ಅಂತ ಕಂಡದ್ದು. ಜೊತೆಯಾಗಿರುವುದು ಸಾಕು, ಜೊತೆಯಾಗಿರುವುದು ಸಾಕು. ಯಾಕೆಂದ್ರೆ ನನ್ನೊಟ್ಟಿಗಿದ್ದು ಕಷ್ಟಪಡುವುದನ್ನು ನೋಡ್ಲಿಕ್ಕೆ ಆಗಲಿಲ್ಲ ನನ್ನಿಂದ. ಅದಕ್ಕೆ ಬೇಕಾಗಿ ಬಿಟ್ಟು ಬಂದಿದ್ದೇನೆ. ಅವಳನ್ನೇ ಪಡೆಯುವುದಕ್ಕಾಗದೆ ಅವಳನ್ನು ಬಿಟ್ಟ ಮೇಲೆ ಈಗ ಮದುವೆ ಆಗುವ ಪ್ರಾಯವ ನನ್ನದು. ಮುದುಕನಾಗಿದ್ದೇನೆ. ಹಾಗೆ ನೋಡಿದ್ರೆ ನಾನು ಮುದುಕಿ ಅಲ್ವಾ? 2 ಮಕ್ಕಳ ತಾಯಿ ಅಲ್ವಾ ನಾನು? ಅಲ್ಲ, 2 ಮಕ್ಕಳ ತಾಯಿ ಆದಲ್ಲಿಗೆಲ್ಲ ಎಲ್ಲರೂ ಮುದುಕಿ ಆಗುದಿಲ್ಲ ಹೇಳಿದ್ ನಾನು. ಈಗ ನಾನು 2 ಮಕ್ಕಳ ತಂದೆ ಆಗಿದ್ದೇನೆ ಅನ್ನುವುದಕ್ಕಾಗಿ ಮುದುಕ ಅಂತ ಹೇಳಿದ್ದಲ್ಲ. ಜೀವನದಲ್ಲಿ ಅನುಭವಿಸಿದ ಕಷ್ಟ ಸಂಕಟಗಳ ಮೂಲಕವಾಗಿ ನನಗೆ ಅಕಾಲದಲ್ಲಿ ವೃದ್ಧಾಪ್ಯ ಬಂದಿದೆ. ಹಾಗೆ ನೀವು ಮಾಗಿದ್ದೀರಿ? ಮಾಗಿದ್ದಲ್ಲ, ಬಾಗಿದ್ದು. ಎಂತದ ಮಾಗೋದು? ಅಕಾಲದಲ್ಲಿ ವೃದ್ಧಾಪ್ಯ ಬಂದಿದೆ. ಹಾಗಾಗಿ ನಾನು ನಿಶ್ಚಯ ಮಾಡಿದ್ದೇನೆ, ಮದುವೆ ಬೇಡ. ಮೊದಲ ಹೆಂಡತಿಯನ್ನೇ ಸಾಕ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾವೊಂದು ಹೊಣೆ ಬೇಡ. ಯಾರಿಗೆ ಆದಿತಿ ಈ ಮದುವೆ ಆಗಿ ಅದೇ ಹೆಂಡತಿಯನ್ನು ಸಾಕಿಕೊಂಡು ಒಟ್ಟಿಗೆ ಅದೇ ಹೆಂಡತಿಯನ್ನು? ಅಲ್ಲ ಅಲ್ಲ, ಹೇಳಿದ್ ನಾನು. ಅಲ್ಲ, ಅದೇ ಹೆಂಡತಿಯನ್ನು ಸಾಕುವುದು ಒಂದೇ ಕೆಲಸ ಮಾಡಿಕೊಂಡು ಅಲ್ಲಿಗೆ ಒಟ್ಟಿಗೆ ಇರುವ ಕೆಲಸ ಎಲ್ಲ ಆಗುವಂತದ್ದಲ್ಲ ಅದು. ಈಗ ಯಾವ್ದು ರಗಳೆ ಉಂಟಾ? ಆಗುವಲ್ಲಿ ಹೋಗಿ ಸೇರಿಕೊಂಡಿತ್ತು, ಆಗುವ ಕೆಲಸ ಮಾಡಿತು. ಹಾಗೆ ನನಗೆ ಬೇಡ ಮದುವೆ.
ನಳ ಚಕ್ರವರ್ತಿ. ನಳ ಚಕ್ರವರ್ತಿ. ಓ, ನಳ ಚಕ್ರವರ್ತಿ. ಹಿಂದೆಯೂ ಇಂದು ಮುಂದು ನನ್ನ ಪತಿಯಾಗಿ ಇರಬೇಕಾದವರು. ಹೀಗೂ ನಾಟಕ ಮಾಡುವುದಲ್ವ? ಯಾವುದು ನಾಟಕ? ಏನು ಸ್ವಾಮಿ, ಏನೂ ತಿಳಿಯದೆ ನಾನು ನಿಮ್ಮಲ್ಲಿಗೆ ಬರ ಹೇಳಿದೆ ಅಂತ ನೀವು ತಿಳ್ಕೊಂಡದ್ದ? 12 ವರ್ಷಗಳ ದೀರ್ಘವಾದ ದಾಂಪತ್ಯ ನಮ್ಮದು. ನೀವು ನನ್ನೊಡನೆ ಜಾಣತನದ ನುಡಿಗಳನ್ನಾಡಿದವರು, ನಾನೂ ನಿಮ್ಮೊಡನೆ ಆಡಿದವಳೆ. ಈಗ ನೀನು ನನ್ನನ್ನು ಯಾರು ಅಂತ ತಿಳ್ಕೊಂಡು ಮಾತಾಡುದು? ಯಾರು ಅಂತ ತಿಳಿದು ಮಾತನಾಡಬೇಕಿತ್ತು. ನಿರ್ಭೀತಿಯಿಂದ ಹೀಗೆ ಮಾನಿನಿಯೊಬ್ಬಳು ಅಂತಃಪುರಕ್ಕೆ ಬರ ಹೇಳಿ ಅವರೊಡನೆ ಮಾತನಾಡ್ತಾಳೆ ಏಕಾಂತದಲ್ಲಿ ಅಂತಾದ್ರೆ ಯಾರ ಜೊತೆಗೆ ಮಾತಾಡಬೇಕು? ಈಗ 12 ವರ್ಷಗಳ ದಾಂಪತ್ಯ ನಮ್ಮದು ಅಂತ ಹೇಳುವಾಗ ನೀನು ನಿನ್ನದ್ದು ನಳನದ್ದು ಹೇಳುದು ಅಂತ ನಾನು ಹೇಳಿದ್ದು. ಹೌದು, ನನ್ನದ್ದು ಮತ್ತು ನಳನದ್ದು ಅಂದ್ರೆ ನನ್ನದ್ದು ಮತ್ತು ನಿಮ್ಮದ್ದು ಅಂತ. ಅದೇಗಾಗುದು? ನಳನೊಂದಿಗೆ ನಾನು ಬಾವುಕ ಅಲ್ವಾ? ನಾಟಕ ಮಾಡ್ತೀರ ನನ್ನ ಮುಂದೆ? ಎಂದ ನಾಟಕ ಪ್ರಭು? ಸಂಶಯ 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 ಸಂಶಯ. ಹೌದು. ಎಂತ ಸಂಶಯ? ಬೇರೆ ಬೇರೆ ರೀತಿಯಿಂದ ನಿಮ್ಮನ್ನು ಪರೀಕ್ಷಿಸಿಯೇ ಅಂತಃಪುರಕ್ಕೆ ಕರೆಸಿ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ನಾನು. ಈ ಪರೀಕ್ಷೆಯಲ್ಲೇ ಅಲ್ಲ ಏನು ಹೆಚ್ಚು ಕಡಿಮೆ ಮಾಡಿ ಹಾಕುತ್ತಾರೆ, ಇನ್ನು ಯಾರಿಗೂ ಗೊತ್ತು. ಹೌದು, ಈಗ ಇನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಹೇಳಬೇಡಿ ಮತ್ತೆ. ಅಲ್ಲ ಅಲ್ಲ, ಇದು ಎಂತದ್ದು ಪರೀಕ್ಷೆ ಮಾಡುವುದು? ಮೊದಲೇ ಹೇಳಿ ಆದ್ರೂ ಮಾಡುದಲ್ಲ ಪರೀಕ್ಷೆ ಅಂತ. ನನಗೆ ಕೆಲವು ಪ್ರಶ್ನೆಗಳಿಗೆ ಮತ್ತೆ ನೀವು ಉತ್ತರ ಕೊಡಬೇಕಾಗ್ತದೆ. ಹೌದು, ಆಗ ನೀವು ಹೇಳಿದಿರಿ ಬಿಡದಿಯಲ್ಲಿ ಬೇರೆ ಎಲ್ಲ ಇದ್ದರೂ ಉಪವಾಸದಿಂದ ನಿನ್ನನ್ನು ಕಾಯ್ತಾ ಇದ್ದಾರೆ. ಹೌದು, ಉದ್ದೇಶಪೂರ್ವಕವಾಗಿ ಅವರಿಗೆ ಎಲ್ಲವನ್ನು ಕೊಟ್ಟು ನೀರನ್ನು ಮತ್ತು ಬೆಂಕಿಯನ್ನು ಕೊಡ್ಲಿಲ್ಲ, ನಿಮಗೆ ಮಾತ್ರ. ಹೌದೌದು, ಅದು ನಾವು ಮತ್ತು ಋತುವರ್ಣ ಭೂಪತಿ ಮಾತಾಡಿಕೊಂಡೆವು. ಏನು? ಎಲ್ಲರೂ ಉಪವಾಸ ಕೂತ್ಕೊಂಡು ಅದು ಯಾರ್ಯಾರ ಹೆಂಡತಿಯನ್ನು ಮದುವೆ ಆಗ್ಲಿಕ್ಕೆ ಬಂದವರಿಗೆ ಅದೇ ಗತಿ ಕೊನೆಗೆ ಅಂತ. ಪ್ರಭು ಅಲ್ಲ, ಗೊತ್ತಾಯ್ತು. ಹಾಗೆ ಅಂತ ನೀವು ಉಪವಾಸ ಇರ್ಲಿಲ್ವಲ್ಲ? ಅಲ್ಲ, ನಾವು ಊಟ ಮಾಡಿದ್ದೇವೆ. ಅದರಲ್ಲಿ ಅರ್ಥ ಆಗ್ತದಲ್ಲ, ಓ, ಅವನ ಹೆಂಡತಿಯನ್ನೇ ಮತ್ತೆ ಮದುವೆ ಆಗುವುದಕ್ಕೆ ಬಂದವ ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಅಂತ. ಯಾರ ಹೆಂಡತಿಯನ್ನು ಯಾರು ಮದುವೆ ಆಗುದು? ನಿಮ್ಮ ಹೆಂಡತಿಯನ್ನು ನೀವು ಮದುವೆ ಆಗುದು. ಮತ್ತೆ ನನ್ನ ಹೆಂಡತಿಯನ್ನು ಎಲ್ಲಿ ಮದುವೆ ಆಗುದು? ಪ್ರಭು, ಪ್ರಾಣಿಗಳಿಗೆ ಅರ್ಥ ಆಗುವ ವಿಷಯ ದಮಯಂತಿಗೆ ಗೊತ್ತಾಗುವುದಿಲ್ಲ. ಪ್ರಾಣಿಗಳಿಗೆ ದ್ಯೂತವನ್ನು ಆಡುತ್ತಾ ಆಡುತ್ತಾ ನೀವೆಲ್ಲವನ್ನು ಕಳಕೊಂಡಂತಹ ಕಾಲದಲ್ಲಿ ನಮ್ಮ ರಥದಲ್ಲಿ ನಮ್ಮ ಕುದುರೆಗಳನ್ನು ಕಟ್ಟಿ, ಅಂದ್ರೆ ನಿಷಧದ ಕುದುರೆಗಳನ್ನು ಕಟ್ಟಿ ಇಲ್ಲಿಗೆ ನಮ್ಮ ಮಕ್ಕಳನ್ನು ಕಳುಹಿಸಿದವಳು ನಾನು. ಅದೇ ಕುದುರೆಗಳೀಗ ಲಾಯದಲ್ಲುಂಟು. ಹೌದೌದು, ಮಕ್ಕಳನ್ನು ನೋಡಿದೆ ನಾನು. ಅಯೋಧ್ಯೆಯಿಂದ ನೀವು ಬರುವ ಕಾಲದಲ್ಲಿ ನಿಮ್ಮನ್ನು ತಿಳಿದು ಲಾಯದಲ್ಲಿ ಕಟ್ಟಿದಂತಹ ಕುದುರೆಗಳು ಹೇಷಾರವ ಮಾಡ್ತವೆ. ನಿಮ್ಮ ಮಡದಿಯಾದಂತಹ ನನಗೆ ಬಂದದ್ದು ಯಾರು ಅಂತ ಗೊತ್ತಾಗೋದಿಲ್ಲ. ನನ್ನನ್ನು ನೋಡಿದ್ರೆ ಯಾವ ಪ್ರಾಣಿಯೂ ಕೂಗುತ್ತದೆ. ಹೌದು, ನಾನು ಕೂಗ್ತಾ ಇದ್ದೇನೆ, ಕಣ್ಣೀರು ಹಾಕ್ತಾ ಇದ್ದೇನೆ ಅಂತ ಅದರ ಅರ್ಥ. ನಮ್ಮ ಇಬ್ಬರು ಮಕ್ಕಳನ್ನು ನಿಮ್ಮ ಬಳಿಗೆ ಕಳುಹಿಸಿದೆ, ಅಲಂಕರಿಸಿ. ಒಳ್ಳೆ ಮಕ್ಕಳು. 2 ತೊಡೆಗಳಲ್ಲಿ ಇಬ್ಬರನ್ನು ಕುಳ್ಳಿರಿಸಿ ಅವರ ಶಿರವನ್ನು ಆಗ್ರಾಣಿಸಿ ನೀವು ಕಣ್ಣೀರು ಸುರಿಸಿದ್ರಂತೆ. ನನ್ನ ದಾಸಿಯಾದ ಕೇಶಿನಿ ಹೇಳಿದ್ಲು, ಯಾಕೆ ನೀವು ಅವರನ್ನು ನೋಡಿ ತೊಡೆಯಲ್ಲಿ ಕುಳ್ಳಿರಿಸಿ ಕಣ್ಣೀರು ಸುರಿಸಬೇಕಿತ್ತು? ಯಾಕೆ ಅವರ ನೆತ್ತಿಯನ್ನು ಆಗ್ರಾಣಿಸಬೇಕಿತ್ತು? ನನಗೆ ನನ್ನ ಮಕ್ಕಳ ನೆನಪಾಯಿತು. ಅದೇ ಕೇಶಿನಿ ಕಂಡಾಗ ಅದನ್ನೇ ಹೇಳಿದ್ರಂತೆ, ನನಗೆ ಪಕ್ಕನೆ ನನ್ನ ಮಕ್ಕಳ ನೆನಪಾಯಿತು ಅಂತ. ಪ್ರಭು, ಪ್ರಾಣಿಗಳಿಗೆ ಗೊತ್ತಾಗ್ತದೆ, ಅಂತಃಕರಣ ಅರಿಯುತ್ತದೆ. ಇನ್ನೂ ನನ್ನ ಮುಂಭಾಗದಲ್ಲಿ ನಾನು ಯಾರೋ ಬೇರೆ ಅಂತ ನಾಟಕ ಮಾಡ್ತಾ ಇದ್ದೀರಿ. ಒಂದು ಹೇಳ, ಶತಶತಮಾನಗಳ ಕಾಲ ನೀರಿನಲ್ಲಿರುವಂತಹ ಕಲ್ಲಾದರೂ ನೀರಿನ ಸಂಸರ್ಗದಿಂದ ಕರಗೀತೋ ಏನು, ಆದ್ರೆ ನಿಮ್ಮ ಮನಸ್ಸು ಕರಗುವುದಿಲ್ಲ, ಕಲ್ಮನ ಅಂತ ಅನ್ನಿಸದೆ. ಯಾಕೆ ಪ್ರಭು ಹೀಗೆ ಪರೀಕ್ಷೆ ಮಾಡ್ತಾ ಇದ್ದೀರಿ? ನೀನು ಏನು ಹೇಳಿದ್ರು ಅಲ್ಲ, ಸುಮ್ಮನೆ ಸುಮ್ಮನೆ ಕಣ್ಣೀರು ಹಾಕಬೇಡ ನನ್ನ ಮುಂದೆ. ಇದು ಒಳ್ಳೆ ನಮಗೊಂದು ಗ್ರಾಚಾರ ಆಯ್ತಾ? ಅಲ್ಲ, ಗೊತ್ತಾಯ್ತು. ಕಣ್ಣೀರು ಹಾಕಿದ್ರೆ ಆ ಕಣ್ಣೀರನ್ನು ಒರೆಸುವುದಕ್ಕೆ ನನ್ನ ಸೀರೆಗೆ ಸೆರಗು ಇಲ್ಲವಲ್ಲ. ಆ ಸೆರಗನ್ನು ಕಾಡಿನ ಮಧ್ಯದಲ್ಲಿ ನೀವೇ ಅಲ್ವ ಕತ್ತರಿಸಿ ತೆಕೊಂಡು ಹೋದ್ದು. ನೀನು ಎಂತದ್ದು ಮಾತನಾಡುವುದೆಂತದ್ದು? ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀವು ನನ್ನ ನಳ ಅಂತ ನಿರ್ಣಯ ಆಗಿದೆ ನನಗೆ. ಕೇವಲ ನಿಮ್ಮ ಈ ರೂಪ ಒಂದೇ ನನ್ನನ್ನು ವಿವಶ ಮಾಡಿದೆ, ನನ್ನನ್ನು ವಂಚಿಸಿದೆ. ಇದು ಈಗಲೂ ನಾನು ಆಡ್ತಾ ಇದ್ದೇನೆ. ನೀವು ನನ್ನವರು ಅಂತ ಒಪ್ಪಿಕೊಳ್ಳದಿದ್ರೆ ಇಷ್ಟು ವರ್ಷಗಳ ಕಾಲ ಈ ರೀತಿಯಾಗಿ ನಾನಿದ್ದು ನಿಮ್ಮ ನಿರೀಕ್ಷೆಯಲ್ಲಿ ಕಾದದ್ದು ವ್ಯರ್ಥ ಅಂತ ಆಗ್ತದೆ. ನಿಮ್ಮ ಪಾದ ಬುಡದಲ್ಲಿ ಬಿದ್ದು ಸಾಯ್ತೇನೆ ನಾನು. ಒಳ್ಳೆ ಕಷ್ಟ ಆಯ್ತಲ್ಲ ಇದು. ದಮಯಂತಿ ಊರಿನ ಜಗಲಿಲ್ಲ ತಾರಿನ ಭೂಕರಿಸಿ ಸರಿ ಬಿಟ್ಟಾಗ ಬೋರನೆ
ರಂಜಿಸಿದ ವಾರಿಜಾತನ ತೇಜದಿ ನಡಮು ರಂಜಿಸಿದ ವಾರಿಜಾತನ ತೇಜದಿ ಅತಿ ಚರಣ ಕೆರಗಲತಿ ಕಾರುಣ್ಯದಿಂದವಳ ಬಿಗಿದ ಪುತ ಬಾರಿ ಕಷ್ಟ ಪಡಿಸಿದೆ ನುರಿದ ನಾವಿವುದು ಸೋರುವ ಶುವ ಮುರಸಿದ ಬಾರಿ ಕಷ್ಟವ ಪಡಿಸಿದಿರು ನಿನ್ನ ರಮಣೀ ದಮಯಂತಿ, ಪ್ರಭು ಮೇಲೇಳು, ಇದ್ದೆ. ಮೇಲೇಳು. ನಿನ್ನ ತೋಳುಗಳಿಗೆ ಕೈ ನೀಡಿ ನನ್ನನ್ನು ಮೇಲಕ್ಕೆತ್ತಿಕೊಂಡಿದ್ದೇನೆ. ಈ ನೆರಳಿಗೆ ಆ ಶರೀರವೇ ಅಲ್ವೇ ಪ್ರಭು ಆಶ್ರಯ? ಕುಬ್ಜವಾದ ಕುರೂಪವಾದಂತಹ ನನ್ನದಾದಂತಹ ಆಕೃತಿಯನ್ನು ನೋಡಿ ನಿನ್ನ ಮನಸ್ಸಿನಲ್ಲಿ ಒಂದು ತಳಮಳ ಮೂಡಿ ಹೋಗಿತ್ತಲ್ಲ. ಹೌದು, ಯಾಕೆ ಹೀಗೆ? ಕೇವಲ ಬಾಹ್ಯದ ವೈರೂಪ್ಯವೇ ಆದರೆ ಅಂತರಂಗದಲ್ಲಿ ಮೊದಲಿನದ್ದಾದಂತಹ ಸ್ವರೂಪವೇ ಸ್ಥಿರವಾಗಿದ್ದರೆ ಕಲ್ಲು ಹೃದಯಿಯಾಗಿ ನಿನ್ನ ಮುಂಭಾಗದಲ್ಲಿ ವ್ಯವಹರಿಸುವುದಕ್ಕಿಲ್ಲ ನಿನ್ನ ನಳಚಕ್ರವರ್ತಿ. ಹಾಗಿದ್ರೆ ಅಂತರಂಗವೂ ಬದಲಾಗಿ ಹೋಯಿತು, ಕಲ್ಮನಸ್ಸಾಗಿ ಹೋಯಿತೆ. ಒಂದು ಕ್ಷಣಕ್ಕೆ ಆ ವಿವಶತೆಗೆ ನೀನು ಒಳಗಾಗಿ ಹೋದೆ. ಅದಾಯಿತು ಅಂತಾದರೆ ಮತ್ತೆ ನಾನು ಬದುಕಿ ಪ್ರಯೋಜನ ಇಲ್ಲ ಪ್ರಭು. ದಮಯಂತಿ, ಇಲ್ಲುವೆ ನಿನ್ನ ಅಂತರಂಗವಾಗಲಿ ನನ್ನ ಅಂತರಂಗವಾಗಲಿ ಬೇರೆ ಬೇರಾಗುವುದಕ್ಕೆ ಸಾಧ್ಯವೇ? ಅದೇ. ಆದರೆ ಒಪ್ಪಿಕೊಂಡಂತಹ ಕರ್ತವ್ಯದ ಕುರಿತಾದಂತಹ ನನ್ನ ಬದ್ಧತೆ ನಿಷ್ಠೆ ನಿನಗೆ ಅಪರಿಚಿತವಾದದ್ದೇನಲ್ಲ. ಅದು ಹೌದು. ನಮ್ಮ ವಿವಾಹಾತ್ ಪೂರ್ವದಲ್ಲೇ ಅದಕ್ಕೊಂದು ಸರಿಯಾದ ನಿದರ್ಶನವನ್ನು ದೇವತೆಗಳು ಒದಗಿಸಿಕೊಟ್ಟು, ಹೌದು, ನಿನ್ನ ಸ್ವಯಂವರದ ವರ್ತಮಾನವನ್ನು ಕೇಳಿ ನಿನ್ನನ್ನು ವರಿಸುವಂತಹ ಉದ್ದೇಶದಿಂದ ಆಗಮಿಸಿದ ಇಂದ್ರಾದಿ ದೇವತೆಗಳು ಅವರ ದೌತ್ಯಕ್ಕಾಗಿ ನಿನ್ನಲ್ಲಿಗೆ ನನ್ನನ್ನೇ ಕಳುಹಿಕೊಟ್ಟು, ಯಾರನ್ನು ವರಿಸಬೇಕು ಅಂತ ನಾನು ನಿರ್ಣಯಿಸಿದ್ದೇನೋ ಅವರೇ ನನ್ನ ಬಳಿಗೆ ಬಂದದ್ದು ದೇವತೆಗಳನ್ನು ವರಿಸು ಅಂತ ಹೇಳುವುದಕ್ಕೆ. ಕೇವಲ ಒಂದು ಪಕ್ಷಿ ಜಾತಿಗೆ ಸೇರಿದಂತಹ ಹಂಸವೊಂದು ನಮ್ಮೊಳಗಿನ ಪ್ರೇಮಾನುರಾಗದ ಬಂಧನವನ್ನು ಬಿಗಿಗೊಳಿಸಿತು, ಗಟ್ಟಿಯಾಗಿಸಿತು. ಆದರೆ ಲೋಕವನ್ನು ಅನುಗ್ರಹಿಸುವಂತಹ ದೇವತಾ ಶಕ್ತಿಗಳು ನಮ್ಮ ಸಂಬಂಧವನ್ನು ಬೇರೆ ಮಾಡುವುದಕ್ಕುಂಟೋ ಹೇಳು. ಆದರೂ ಬದುಕಿನಲ್ಲಿ ಒಂದು ಪರೀಕ್ಷೆ ಅನ್ನುವುದು ವ್ಯಕ್ತಿಯಾದವನಿಗೆ ಬರ್ತದೆ. ಒಂದು ಶುದ್ಧವಾದಂತಹ ಬಂಗಾರವೆಂದು ಪ್ರಪಂಚದಲ್ಲಿ ಮಾನಿಸಲ್ಪಡಬೇಕು ಅಂತಾದರೆ ಅದಕ್ಕೆ ಸರಿಯಾದಂತಹ ಪರೀಕ್ಷಕನ ಪರೀಕ್ಷೆಯೂ ಅನುಭವಿಸಬೇಕಾಗುತ್ತದೆ. ಬೇಕೆ. ಈ ಪ್ರಪಂಚದಲ್ಲಿ ಸಂಚರಿಸಿದಂತಹ ಯಾವನೇ ಒಬ್ಬ ಮಾನವ ತನ್ನದ್ದಾದಂತಹ ಶೀಲ ಚಾರಿತ್ರದಿಂದ ಪ್ರಪಂಚದಲ್ಲಿ ಪ್ರಕಾಶಕ ಬರಬೇಕೆಂದಾದರೆ ದೈವಾಯತ್ತವಾಗಿ ಒದಗಿ ಬಂದಂತಹ ಅನೇಕ ಪರೀಕ್ಷೆಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳಬೇಕಾಗುತ್ತದೆ, ಉತ್ತರಿಸ್ತಾ ಹೋಗಬೇಕು. ಅಲ್ಲಿ ಅನುತ್ತೀರ್ಣನಾದನು ಅವನು ಪತನವನ್ನು ಹೊಂದಿದ ಅಂತ ಅರ್ಥ. ಹೌದು ಪ್ರಭು. ಯಾವನಿಗೂ ಊಹಿಸುವುದಕ್ಕೂ ಸಾಧ್ಯವಿಲ್ಲದೆ ಇದ್ದಂತಹ ವಿಕಾರವಾದಂತಹ ನನ್ನ ದೇಹಾಕೃತಿಯನ್ನು ನೋಡಿದ್ರು ಒಳಗಿಂದ ಇವ ನಳಚಕ್ರವರ್ತಿ ಅನ್ನುವಂತಹ ನಿನ್ನದ್ದಾದಂತಹ ನಿರ್ಣಯವೇ ಕೊನೆಗೂ ಗೆದ್ದಿತು ನೋಡು. ಅದು ದೈವಾನುಕೂಲದಿಂದ ಸಿದ್ಧವಾದದ್ದು ಅಂತ ಅರ್ಥ. ಯಾಕೆ? ನಾನಾಗಿ ಮಾಡಿಕೊಂಡ ರೂಪ ಅಲ್ಲ ಇದು. ಅದು ಯಾಕೆ ಹೀಗಾಯಿತು? ನಾನಾಗಿ ವೇಷ ಧರಿಸಿದ್ದಾದ್ರೆ ನನಗೆ ಬೇಕಾದಾಗ ಕಳಚಿಕೊಳ್ಳುವುದಕ್ಕೆ ಬರ್ತದೆ. ಹೌದು, ಇದು ಸಹಜವಾಗಿ ಕಾಣುತ್ತದೆ. ಒಂದು ದೈವ ಸಂಕಲ್ಪದಿಂದ ಸಿದ್ಧವಾದಂತಹ ರೂಪವಾದ್ದರಿಂದ ಅದು ಕಳಚಬೇಕು ಅಂತಾದ್ರೆ ಆ ದೈವವೇ ನಿರ್ಣಯಿಸಬೇಕು. ಅದಕ್ಕೆ ಬೇಕಾದಂತಹ ಆನುಷಂಗಿಕವಾದಂತಹ ಅನುಕೂಲಗಳೆಲ್ಲ ಬಂದು ಒದಗಬೇಕು. ಕರ್ಕೋಟಕ ದಂಶನದ ಮೂಲಕವಾಗಿ ಬಂದ ಸ್ವರೂಪ ಇದು. ಸರ್ಪರಾಜ. ಹೌದು. ಬೆಂಕಿಯಲ್ಲಿ ಬೆಂದು ಹೋಗುತ್ತಿದ್ದವನನ್ನು ಸಂರಕ್ಷಿಸುವುದಕ್ಕಾಗಿ ನಾನು ಎತ್ತಿದೆ. ನಾರದನ ಶಾಪದಿಂದ ಸ್ಥಾಗಿತ್ಯವನ್ನು ಹೊಂದಿದ್ದಂತಹ ಕಾರ್ಕೋಟಕನಿಗೆ ಚಲನೆ ಬರಬೇಕಾದ್ರೆ ನನ್ನ ಸ್ಪರ್ಶ ಆಗಬೇಕು. ಅಂತಹ ಒಂದು ಸ್ಥಿತಿಯಲ್ಲಿದ್ದಂತಹ ಕಾರ್ಕೋಟಕನನ್ನು ಬದುಕಿಸಿದ್ದಕ್ಕೆ ಪ್ರತಿಯಾಗಿ ನನಗೆ ಸಿಕ್ಕಿದ್ದರ ದಂಶನದ
ಪರಿಣಾಮ. ಪ್ರಭು, ಚಕ್ರವರ್ತಿಯಾಗಿ ನಿಷೇಧದಲ್ಲಿ ಇರುವಂತಹ ನೀವು ಕಾನನ ಮಧ್ಯದಲ್ಲಿ ಬಿದ್ದಂತಹ ಕಾರ್ಕೋಟಕನ ಬಳಿಗೆ ಬರಬೇಕು ಅಂತ ಪೂರ್ವ ನಿರ್ಣಯ ಇತ್ತು. ಮೊದಲೇ ನಿರ್ಣಯ ಆಗಿದೆ. ಅದನ್ನೇ ನಾನು ಆಡುವುದು. ದೈವ ನಿರ್ಣಯವನ್ನು ಅತಿಕ್ರಮಿಸಿ ಯಾವ ಮನುಷ್ಯನಿಗೂ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಸದಾಕಾಲ ಧರ್ಮ ನಿರತನಾಗಿಯೇ ಉಳಿ. ಯಮಧರ್ಮರಾಯ ನನಗೆ ಒಲಿದು ಕೊಟ್ಟಂತಹ ವರ ಅದು ಅಲ್ಲವೇ? ನಾನು ಧರ್ಮಚ್ಯುತವಾಗುವ ಹಾಗೆ ಬದುಕಲಿಕ್ಕೆ ಉಂಟ. ಕಟ್ಟಿಕೊಂಡ ಹೆಂಡತಿಯನ್ನು ನಡುದಾರಿಯಲ್ಲಿ ಕಾಡಿನ ಮಧ್ಯದಲ್ಲಿ ಬಿಟ್ಟು ಹೋಗುವ ಧರ್ಮ ಮಾರ್ಗಾವಲಂಬಿ ಅರ್ಥವ. ಪ್ರಪಂಚ ಮುಖಕ್ಕೆ ಕಾಣುವಾಗ ಅದು ಅಧರ್ಮ ಅಂತಲೇ ಕಾಣ್ತದಲ್ಲ. ಅಗ್ನಿ ಸಾಕ್ಷಿಯಾಗಿ ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚ ಮನಸ ಅತಿಕ್ರಮಿಸದೆ ನಿನ್ನನ್ನು ಸಂರಕ್ಷಿಸ್ತೇನೆ ಅನ್ನುವಾಗ ಕೈ ಹಿಡಿದ ಗಂಡ ಅಲ್ವಾ ನಾನು? ಹೌದು. ನಾನು ಬಿಟ್ಟು ಹೋಗ್ಬಹುದು ನಿನ್ನನ್ನು, ಧರ್ಮಕ್ಕೆ ತಪ್ಪಿದಾಗಲಿಲ್ಲ. ಹೌದು. ದೇವತೆಗಳೇ ಅನುಗ್ರಹಿಸಿ ಧರ್ಮದಲ್ಲೇ ಸ್ಥಿರವಾಗಿ ಉಳಿಯುವ ಅನುಗ್ರಹವನ್ನು ಹೊಂದಿದ ನಾನು ಧರ್ಮ ಮೀರ್ಲಿಕ್ಕುಂಟ. ಹಾಗೆಂದು ಲೋಕ ಒಪ್ಪುವ ಧರ್ಮವನ್ನು ಆಚರಿಸಿದ ಹಾಗೆ ಕಾಣುತ್ತದೆ, ಮೀರಿದ ಹಾಗೆ ಕಾಣುತ್ತದೆ. ಹೌದು, ಕಾಣುತ್ತದೆ ಅಲ್ವಾ? ಹೌದು. ಆದ್ದರಿಂದಲೇ ಬಿಟ್ಟು ಹೋದ್ರು ಬಿಟ್ಟು ಹೋಗ್ಲಿಲ್ಲ ಅಂತ ಒಟ್ಟಿಗೆ ನಾವಿದ್ದೇವೆ. ಅದಕ್ಕೆ ಅನುಕೂಲವಾಗಿ ಎಲ್ಲ ದೈವ ಸಹಾಯವು ಒದಗಿ ಬಂತು. ಕಚ್ಚಿದ ಕಾರ್ಕೋಟಕನಲ್ಲಿ ಕೇಳಿದಾಗ ಅವನು ಹೇಳಿದ್ದದನ್ನು. ಏನು ಹೇಳಿದನು? ನಿನಗೆ ಕಡಿದದ್ದು ಮಾತ್ರ, ಇದರ ಪರಿಣಾಮ ನಿನ್ನ ಒಳಗಿರುವವನಿಗೆ ಅಂತ. ಅಂದ್ರೆ ಯಾವನು ನಿನ್ನನ್ನು ಹಿಡಿದು ಬಾಧಿಸ್ತಾನೆ ನಾವು ಶನಿ ಅನ್ನೋಣ, ಕೆಟ್ಟದು ಅನ್ನುವ ಕಾರಣಕ್ಕೆ ಕಲಿ ಅನ್ನೋಣ, ಹೇಗೆ ಹೇಳಿದ್ರು ನನ್ನ ಒಳಗೆ ಸೇರಿದಂತ ಅವನಿಗೆ ಇದರ ದಂಶನದ ಪರಿಣಾಮ. ಅಂದ್ರೆ ಪುಷ್ಕರನೊಂದಿಗೆ ಜೂಜಾಡುವುದಕ್ಕೆ ಕಾರಣವಾದದ್ದೇ ಅವನ ಪ್ರವೇಶದಿಂದ. ನಿನ್ನನ್ನು ನಾನು ವಿವಾಹವಾಗಿ ಹೋದೆ ಅನ್ನುವಂತಹ ಆಕ್ರೋಶದಿಂದ, ಅವರಿಗೆ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ, ನಮ್ಮ ದಾಂಪತ್ಯ ವಿಚ್ಛೇದನಗೊಳ್ಳಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ, ನಾನಾ ಕಷ್ಟಗಳಿಗೆ ಒಳಗು ಮಾಡುವಂತಹ ಉದ್ದೇಶದಿಂದ ನನ್ನನ್ನು ಪ್ರವೇಶಿಸಿದನಂತೆ. ಕಲಿಯಾಗಲಿ ಶನಿಯಾಗಲಿ ಯಾವನೇ ಆಗಲಿ, ಉದ್ದೇಶ ಅದು. ಸರಿ. ಅಂತವನಿಗೆ ಈ ದಂಶನದ ಪರಿಣಾಮ ಕಾಣುವುದಕ್ಕೆ ವಿಕಾರ ಮಾತ್ರ. ನನಗೆ ಒಂದು ದಿವಸವೂ ನನಗೆ ಅದರಿಂದ ಆ ವಿಷಜ್ವಾಲೆಯ ಪರಿಣಾಮ ಏನೂ ನನಗೆ ಕೊಡಲಿಲ್ಲ, ವಿಕಾರವಾದ ಸ್ವರೂಪ ಮಾತ್ರ. ಇನ್ನೂ ಒಳಗೆ ಸೇರಿದಂತಹ ಆ ಶನಿ ಹೊರಗೆ ಬಂದಂತಹ ಕಾಲಕ್ಕೆ ಹೇಳಿದ, ಇನ್ನು ನನ್ನನ್ನು ದಂಡಿಸುವುದು ಬೇಡ, ಪತಿವ್ರತೆಯಾದ ದಮಯಂತಿ ದೇವಿಯ ಶಾಪವೇ ನನ್ನನ್ನು ಇಷ್ಟು ದಿವಸ ನೋಯಿಸ್ತಾ ಇತ್ತು. ನೊಂದ ಮನಸ್ಸಿನಿಂದ ನೀನೊಂದು ಮಾತು ಹೇಳಿದೆಯಂತೆ ಅಲ್ವಾ ಕಾಡಿನಲ್ಲಿ, ಯಾವನು ನನ್ನ ಈ ತರನಾದಂತಹ ಕಷ್ಟಕ್ಕೆ ಕಾರಣನಾದನು, ನಮ್ಮ ಸಂಬಂಧ ವಿಚ್ಛೇದಗೊಳ್ಳುವ ಹಾಗೆ ಮಾಡಿದನು, ಅವನು ಶಾಶ್ವತವಾದ ನೋವನ್ನು ಅನುಭವಿಸುವ ಹಾಗಾಗಲಿ. ಅದನ್ನು ಅವನು ಮಾಡಿದ್ದಾನೆ ಅಂತ ತಿಳಿದು ನಾನು ಆಡಿದ್ದಲ್ಲ, ನನ್ನ ಅಂತರಂಗದ ಬೇಗುದಿಯನ್ನು ಯಾರು ಮಾಡಿದ್ರು ಅವನಿಗೆ ಇದು ಸಿಗಲಿ ಅಂತ ನೀನಾಡಿದ್ದು. ಅವ ದೇವವರ್ಗಕ್ಕೆ ಸೇರಿದವಾಗಲಿ, ಸಾಧ್ವಿಯಾದ ನಿನ್ನ ಮಾತು ಸುಳ್ಳಾಗಲಿಲ್ಲ, ಅವನನ್ನಾದ್ರೂ ಅದು ಬಾಧಿಸಿಯೇ ಬಾಧಿಸಿತು. ಬಹಳ ಕಷ್ಟಕ್ಕೂ ಒಳಗು ಮಾಡಿದೆ ನಿನ್ನನ್ನು ನಾನು ಅಂತ ನನಗೂ ಪರಿತಾಪ ಇದೆ. ನಾನಾ ವಿಧವಾದಂತಹ ಪರೀಕ್ಷೆಗಳಿಗೆ ನೀನು ಒಡ್ಡಿದ್ದಿ. ಯಾಕೆ? ಅಗಲಿ ಹೋದಂತಹ ಪತಿಯನ್ನು ಮತ್ತೆ ಸಂಪಾದಿಸಬೇಕಾದ್ರೆ ನಿನಗಷ್ಟು ಅನಿವಾರ್ಯಾಗಿ ಹೋಯಿತು. ಹೌದು ಪ್ರಭು. ಪುನಃ ಸ್ವಯಂವರವನ್ನು ನೀನು ನಿರ್ಣಯಿಸಿಕೊಂಡಿದ್ಯನ್ನು ಹಾಗೆ ಪ್ರಪಂಚಕ್ಕೆ ಪ್ರಕಟವಾದ ಮೇಲೆ ಸುಲಭವಾಗಿ ಬಂದು ನಿನ್ನನ್ನು ನಾನು ತಿಳಿದವನಾದರೂ ಸ್ವೀಕರಿಸುವುದಕ್ಕಾಗುತ್ತದೋ ಹೇಳು? ಇಲ್ಲವೇ? ನಾಳೆ ಪ್ರಪಂಚದಲ್ಲಿ ಒಂದು ಅಪವಾದ ಕಾರಣವಾಗಿ ಪರಿಣಮಿಸ್ತದೆ ಅದು. ನಳ ನಿಲ್ಲದೇ ಇರುವಾಗ ಪುನಃ ಸ್ವಯಂವರಕ್ಕೆ ನಿರ್ಣಯಿಸಿದನಂತೆ, ನಳ ಬಂದ ಅನ್ನುವ ಕಾರಣಕ್ಕೆ ಮತ್ತೆ ಮೊದಲನ ಗಂಡನೇ ಸಾಕು ಅನ್ನುವಾಗ ಹೊರಟ್ಲಂತೆ ಅಂತ ನಾಳೆ ಒಂದು ಅಪವಾದ ಬರುವುದಿಲ್ಲ. ಆದ್ದರಿಂದಲೇ ನಿನ್ನದ್ದಾದಂತಹ ಶೀಲ ಚಾರಿತ್ರ್ಯಗಳು ಪ್ರಪಂಚಕ್ಕೆ ಸ್ಪಷ್ಟವಾಗಬೇಕು ಅನ್ನುವಂತಹ ಉದ್ದೇಶದಿಂದ ನಿನ್ನನ್ನು ಮತ್ತೆ 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 ಕಣ್ಣೀರು ಹಾಕಿಸಬೇಕಾಗಿ ಬಂತು. ಪ್ರಭು, ನಿಮ್ಮನ್ನು ಪಡೆಯಬೇಕು ಅನ್ನೋದು ನನ್ನ ದೃಢವಾದ ಸಂಕಲ್ಪ. ಆ ನೆಲೆಯಿಂದ ನಾನು ಮತ್ತಷ್ಟು ಗಟ್ಟಿಯಾಗುತ್ತಾ ಹೋದೆ. ಆದರೆ ಕೊನೆಗೂ ನನ್ನ ಮಾತನ್ನು ನೀವು ಒಪ್ಪದಿರುವ ಹೊತ್ತಿಗೆ ನಾನು ಸಾಯ್ತೇನೆ ಅಂತ ನಿರ್ಣಯ ಮಾಡಿದ್ದ. ಹೌದು, ಇಲ್ಲ, ಸಾಯಬೇಕಾದದ್ದಲ್ಲ. ನಮ್ಮ ಬದುಕಿಗೆ ದೇವತೆಗಳು ಆಶೀರ್ವದಿಸಿದ್ದಾರೆ ಅಂತ ಅರ್ಥ. ಆದ್ದರಿಂದಲೇ ಸಂಕಟದ ದಿನಗಳೆಲ್ಲ ದೂರವಾದವು. ಸರಿ, ನಿನ್ನ ಮುಂಭಾಗದಲ್ಲಿ ಮೊದಲಿನ ಸ್ವರೂಪದಿಂದಲೇ ಪ್ರಕಟನಾಗುವುದಕ್ಕೆ ನನಗೆ ಹಾಗೆ ಇರುವುದಕ್ಕಾಗ್ತದೆ ನಿಮಗೆ? ಓ ನೋಡು, ಸಂಕಲ್ಪಿಸಿ ಒಂದು ಹೂಂಕರಿಸಿದ. ಮತ್ತೊಮ್ಮೆ ಚರಣಕಾನತಳಾಗಿದ್ದೇನೆ. ವಾರಿಜಾಪ್ತನ ತೇಜದಿಂದ ಮೊದಲಿನ ಹಾಗೆ ಕಂಗೊಳಿಸ್ತಾ ಇದ್ದೇನೆ. ಹೌದು ಪ್ರಭು, ಅಲ್ವಾ? ಹೌದು. ನಾನು ಒಂದೂ ಸುಳ್ಳು ಹೇಳಲಿಲ್ಲ. ಇಲ್ಲ, ನನಗೆ ಮದುವೆ ಬೇಡ ಅಂತಲೇ ಹೇಳಿಲ್ವ ನಾನು? ಆಗ ಹೇಳಿದ್ದೀರಿ. ಬೇಕಾ ನಿಜವಾಗಿ? ಈಗ ನಾನಿರುವಾಗ ಮತ್ತೊಂದು ಮದುವೆ ಅದೇ ಹೇಳಿದ್ ನಾನು, ನನಗೆ ಇನ್ನೊಂದು ಮದುವೆ ಬೇಡ ಅಂತ. ನಾನು ಸುಳ್ಳು ಹೇಳಿಲ್ಲ, ಒಂದೂ ಸುಳ್ಳು ಹೇಳಿಲ್ಲ ನಾನು.
ಮದುವೆ ಬೇಡ, ಹ್ಮ್ ಮೊದಲನವಳನ್ನೇ ಪೂರ್ತಿ ಸಾಕಿ ಆಗ್ಲಿಲ್ಲ, ಹೌದು ಅಥವಾ ಸಾಕುವುದಕ್ಕಾಗ್ಲಿಲ್ಲ ಆಗಲಿಲ್ಲ. ಅಂದ್ರೆ ಅರ್ಥ ಏನು? ಮೊದಲನವಳನ್ನೇ ಮತ್ತೆ ಇನ್ನು ಮುಂದೆ ಸಾಕ್ತಾ ಇದ್ದೇನೆ, ಸಾಕುವುದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವುದನ್ನೇ ಆಡಿ. ಮುಂದೆಯೂ ಭರಿಸುವ ಭರ್ತನೇ ನೀವು ಆಗಿರುತ್ತೀರಿ. ಹೌದು, ಯಾಕಂದ್ರೆ ಹ್ಮ್ ದೇವತೆಗಳು ಹರಸಿದಂತಹ ದಾಂಪತ್ಯ ನಮ್ಮದು. ಅದು ಯಾವ ಕಾಲಕ್ಕೂ ವಿಚ್ಛಿದ್ರಗೊಳ್ಳುವುದಕ್ಕಿಲ್ಲ. ಸತಿಪತಿಯರು ಒಂದಾಗಿ ಒಂದೇ ಮನೆಯಲ್ಲಿ ಎಷ್ಟು ದಿನ ಬದುಕಿದ್ರು ಅನ್ನುವುದು ಮುಖ್ಯವೇ, ಆದ್ರೆ ಅದಕ್ಕಿಂತಲೂ ಹೆಚ್ಚು ದೂರ ದೂರ ಅಗಲಿದ್ರು ಅವರ ಮನಸ್ಸೆಷ್ಟು ಒಂದಾಗಿತ್ತು. ಒಂದೊಂದು ದಿನದ ಮುಸ್ಸಂಜೆಯಲ್ಲಿಯೂ ನಿನ್ನನ್ನು ನೆನೆದು ಮಕ್ಕಳನ್ನು ನೆನೆದು ಕಣ್ಣೀರು ಹಾಕುತ್ತಾ ನಿದ್ದೆ ಇಲ್ಲದೆ ಕಾಲವನ್ನೇ ನಾನು ಕಳೆದೆ. ನನಗಂತೂ ನಿತ್ಯ ಕಣ್ಣೀರೇ ಇತ್ತು. ನನಗದು ಗೊತ್ತಿದೆ. ಆದ್ದರಿಂದ ನಮ್ಮ ಕಣ್ಣೀರೆಲ್ಲ ಮುಗಿದು ಹೋಯಿತು. ಜೀವನದ ಇದ್ದ ಕಣ್ಣೀರೆಲ್ಲ ಮುಗಿದು ಹೋಗಿದೆ. ಇನ್ನೇನಿದ್ರು ಪನ್ನೀರು ಮಾತ್ರ. ಹೌದು ಅಲ್ವಾ? ಸಂತೋಷದಿಂದ ಬದುಕು. ಆದೀತು. ಊಟದ ಉಪಾದಿಯಲ್ಲಿ ಲಘು ಉಪಹಾರದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಧನ್ಯವಾದ ಸಮರ್ಪಣೆ. ಈಗ ತುಂಬ ವರ್ಷಗಳ ಹಿಂದೆ ಟೆಂಟ್ ಮೇಳದಲ್ಲಿ, ಅಂದರೆ ಮಹಾಮಾಯಿ ಮೇಳದಲ್ಲಿ, ಈ ನಳದಮಯಂತಿ ಎನ್ನುವಂತಹ ಪ್ರಸಂಗವನ್ನು ಕೆಲವರೆಲ್ಲ ನೋಡಿದ್ದಿರ್ಬೋದು. ಅದೇ ರೀತಿಯದ್ದಾದಂತಹ ಒಂದು ತಾಳಮದ್ದಳೆ ಕೂಟವನ್ನು ನೆರವೇರಿಸಿಕೊಟ್ಟ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರು ಕೂಡ ಶ್ರೀಮತಿ ಶ್ಯಾಮಲಾ ಸದಾಶಿವ ಇವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಸಣ್ಣ ಪ್ರಕಟಣೆ: ಜುಲೈ ತಿಂಗಳ ಹುಣ್ಣಿಮೆಯ ತಾಳಮದ್ದಳೆ ಮುಂದಿನ ತಿಂಗಳ ಹುಣ್ಣಿಮೆಯ ತಾಳಮದ್ದಳೆಯು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಪ್ರಸಂಗಕ್ಕೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಲಾಭಿಮಾನಿಗಳೇ, ಎಂತ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಕಲಾವಿದರು ಅವರ ಕಲಾ ಪ್ರದರ್ಶನವನ್ನು ಎಷ್ಟು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಪ್ರಯತ್ನ ಮಾಡಿ ನಿಮ್ಮನ್ನೆಲ್ಲ ಸೀಟ್ನಲ್ಲಿ ಕೂತ್ಕೊಳ್ಳುವ ಹಾಗೆ ಮಾಡಿದ್ದಾರೆ. ಅಲ್ಲದೆ ಇದೇ ರೀತಿಯಲ್ಲಿ ಇನ್ನು ಹೆಚ್ಚಿನ ಒಂದು ಪ್ರದರ್ಶನವನ್ನು ಕೊಡುವಲ್ಲಿ ಅವರಿಗೆ ಶ್ರೀ ವಿಷ್ಣುಮೂರ್ತಿ ದೇವರು ಸಹಾಯ ಮಾಡಲಿ ಅಂತ ಹೇಳ್ತಾ ಪ್ರಾರ್ಥಿಸ್ತಾ ಎಲ್ಲರೂ ದಯವಿಟ್ಟು ಲಘುಪಹಾರವನ್ನು ಸ್ವೀಕರಿಸಿ ಹೋಗಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.